ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ ಗೆಳೆಯರೇ. ಇವತ್ತು ನಾವು ಟ್ರೈನ್ ಆಪರೇಟರ್ ಎಕ್ಸಾಮ್ನ ಕಂಪ್ಲೀಟ್ ಮಾಡಿದ್ದೀವಿ ಫಾರ್ ನಾನ್ ಹೆಚ್ ಕೆ ರೀಜನ್ ಪೀಪಲ್. ಓಕೆ, ಐ ವಿಶ್ ಯು ಐ ವಿಶ್ ಯು ಗುಡ್ ಲಕ್ ಫಾರ್ ದೋಸ್ ಹೂ ಹ್ಯಾವ್ ಡನ್ ಗುಡ್ and for those who have not done good also, for everybody. Okay, so paper pattern ನೋಡ್ಕೊಂಡ್ರೆ difficulty level was very less. It was all related to the basics, very basics ನ ಕವರ್ ಮಾಡಿದ್ದಾರೆ. ಓಕೆ, ಆಲ್ ಬೇಸಿಕ್ಸ್ ಇನ್ ಆಲ್ ರಿಲೇಟೆಡ್ ಟು ಎಲೆಕ್ಟ್ರಿಕಲ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಕಮ್ಯುನಿಕೇಶನ್ ಪಾರ್ಟ್ ಇರ್ಬೋದು, ಅಂಡ್ ಇನ್ ಜಿ ಕೆ ಪಾರ್ಟ್. ಓಕೆ, ಟೋಟಲ್ 5 ಸೆಟ್ ಆಫ್ ಪೇಪರ್ಸ್ನ ತುಂಬ ಈಸಿಯಾಗಿ ನಿಮಗೆ ಸಾಲ್ವ್ ಮಾಡಿಸಿದ್ದಾರೆ. ಓಕೆ, ಸೊ ಲೆಟ್ ಅಸ್ ಬಿಗಿನ್ ಫಾರ್ ಟುಡೇಸ್ ಸೆಷನ್. ನಮ್ಮ ಪ್ರಕಾರ ನಮ್ಮ ನೌಕರಿ ಗೆಳೆಯನಿಂದ ಎಸ್ ಎಸ್ ಅಕಾಡೆಮಿನಿಂದ ನಾವೇನು ಮಾಡಿದ್ದೀವಿ ಅಲ್ಲಿಂದ ಮೋಸ್ಟ್ ಆಫ್ ದಿ ಕ್ವಶನ್ಸ್ ಆಸ್ ಇಟ್ ಈಸ್ ಬಂದಿದೆ. ಮೋಸ್ಟ್ ಆಫ್ ದಿ ಕ್ವಶನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಸಿಲೆಬಸ್ ಎಕ್ಸ್ಪ್ಲನೇಷನ್ ಆಗಿರ್ಬೋದು. Okay, syllabus explanation and with MCQ papers, whatever we have given to our students, from that we have got too many questions. ನಾನು ಜಸ್ಟ್ ಲಿಸ್ಟ್ ಮಾಡಕ್ ಹೋಗಲ್ಲ, ಇಷ್ಟೇ ಬಂದಿದೆ ಅಷ್ಟೇ ಬಂದಿದೆ ಅಂತ, ಬಟ್ ಟೂ ಮೆನಿ ಕ್ವಶನ್ಸ್ ಹ್ಯಾವ್ ಬಿನ್ ರೆಪ್ಲಿಕೇಟೆಡ್ and it was done good by our students. And whoever has watched my channel, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಸೊ ಲೆಟ್ ಅಸ್ ಬಿಗಿನ್. ಓಕೆ, ಫಸ್ಟ್ ಕಮಿಂಗ್ ಟುವರ್ಡ್ಸ್ ದ ಜಿ ಕೆ ಪಾರ್ಟ್. ಏನ್ ಬಂದಿದೆ ಅಂತಂದ್ರೆ ಫಸ್ಟ್ ನೋಡಿ, ಫಸ್ಟ್ ಕ್ವಶನ್, ಹೂ ವರ್ ದ ಫಸ್ಟ್ ಮುಸ್ಲಿಂ ಇನ್ವೇಡರ್ಸ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. ಅವರು ಯಾರಂತೆ? ಗುರಿಡ್ಸ್. ಗುರಿಡ್ಸ್ ಬಂದ್ಬಿಟ್ಟು ಫಸ್ಟ್ ಮುಸ್ಲಿಂ ಇನ್ವೇಡರ್ಸ್ ಆಗಿರ್ತಾರೆ. ಓಕೆ, ಅಂಡ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಯಾರು ಅಂತಂದ್ರೆ ಜವಾಹರ್ಲಾಲ್ ನೆಹರು. ಓಕೆ, ನಮ್ಮ ಜವಾಹರ್ಲಾಲ್ ನೆಹರು ಇಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಓಕೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕೇಳಿದ್ದೆ, ಬೇರೆನೇ ಇರ್ತಿತ್ತು. And next, coming towards the gram panchayats are elected by gram sabhas consisting of ಏನು? ಗ್ರಾಮ ಪಂಚಾಯತ್ಸ್ ಎಲೆಕ್ಟ್ ಆಗ್ಬೇಕಂತಂದ್ರೆ ಇದೊಂದು ವಿಲೇಜಸ್ ಅಲ್ಲಿ ಕಂಡಕ್ಟ್ ಆಗಂತ ಒಂದು ಸಿಸ್ಟಮ್. ಸೊ ಎವ್ರಿ ಸಿಟಿಸನ್ ಲಿವಿಂಗ್ ಇನ್ ದ ವಿಲೇಜ್ ಅವ್ರು ಪಾರ್ಟಿಸಿಪೇಟ್ ಮಾಡ್ಬೇಕಾಗುತ್ತೆ. ಓಕೆ, ಅವ್ರು ಸೆನ್ಸಸ್ ತಗೊಂಡು ಮಾಡ್ತಾರೆ. ಓಕೆ, ಅಂಡ್ ನೆಕ್ಸ್ಟ್, ದ 4 ಮೇಜರ್ ಕಾಂಪೊನೆಂಟ್ಸ್ ಆಫ್ ಅವರ್ ಅಟ್ಮಾಸ್ಫಿಯರ್. ಪ್ರತಿದಿನ ಗಾಳಿ ತಗೊಳೋದ್ ಬಗ್ಗೆ ತಿಳ್ಕೊಬೇಕು. ಸೊ ಆ ಗಾಳಿನಲ್ಲಿ ಏನೇನಿದೆ ಅಂದ್ರೆ ಆಕ್ಸಿಜನ್ ಇದೆ, ಒಟ್ಟು ನೈಟ್ರೋಜನ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ಅಂಡ್ ಓಕೆ ಕಾರ್ಬನ್ ಡೈಆಕ್ಸೈಡ್ ಇದೆ, ಅಂಡ್ ಆರ್ಗನ್ ಇದೆ. ಓಕೆ, ಅಂಡ್ ಆರ್ಗನ್. ಸೊ ಇವು 4 ಕಾಂಪೊನೆಂಟ್ಸ್ ಅಟ್ಮಾಸ್ಫಿಯರ್ ಅಲ್ಲಿ ಪರ್ಸೆಂಟೇಜ್ ಅಲ್ಲಿ ಡಿವೈಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್, ದ ಪರ್ಸನ್ ಹೂ ರಿಸೀವ್ಡ್ ದ ಪದ್ಮಭೂಷಣ್ ಇನ್ 2023 ಫಾರ್ ಲಿಟ್ರೇಚರ್ ಅಂಡ್ ಎಜುಕೇಶನಲ್ ಕ್ಯಾಟಗಿರಿ ಈಸ್ ಯಾರು ಅಂತಂದ್ರೆ ಶ್ರೀ ಎಸ್ ಎಲ್ ಭೈರಪ್ಪ. ಏನು, ಶ್ರೀ ಎಸ್ ಎಲ್ ಭೈರಪ್ಪ ಅವರು ಪದ್ಮಭೂಷಣ್ ಅವಾರ್ಡ್ ನ 2023 ನಲ್ಲಿ ತಗೊಂಡಿರ್ತಾರೆ ಇನ್ ದ ಫೀಲ್ಡ್ ಆಫ್ ಲಿಟರೇಚರ್ ಮತ್ತೆ ಎಜುಕೇಶನಲ್ ಕ್ಯಾಟಗಿರಿ. ಓಕೆ, all the students Padma Bhushan award in 2023 for literature and education category was received by Sri S.L. Bhairappa and he was a Karnataka guy. ಯಾಕಂದ್ರೆ ಕರ್ನಾಟಕ ಎಕ್ಸಾಮ್ ತಗೊಂತಿರೋದು, ಸೊ ಕರ್ನಾಟಕದ ಬಗ್ಗೆನೇ ತಿಳ್ಕೊಬೇಕು, ಅವ್ರು ಕರ್ನಾಟಕದ ಬಗ್ಗೆನೇ ಕೊಟ್ಟಿದ್ದಾರೆ. ದಟ್ಸ್ ಗುಡ್. ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಯಾವಾಗ ಬಂದಿದೆ? ಲಾಸ್ಟ್ ತಿಂಗಳೇ ಹೋಯ್ತು, ಅದು 5 ಜುಲೈ. ಓಕೆ, ಇದು ಮೋಸ್ಟ್ ಆಫ್ ದಿ ಟೈಮ್ಸ್ ಕೇಳೋಂತಹ ಕ್ವಶನ್ ಜನರಲ್ ನಾಲೆಡ್ಜ್ ಅಲ್ಲಿ, ಅಂಡ್ ಇಟ್ಸ್ ಗುಡ್ ದಟ್ BMRCL ಪೀಪಲ್ ಹ್ಯಾವ್ ಕ್ಯಾಚ್ಡ್ ಇಟ್ ಅಟ್ ರೈಟ್ ಟೈಮ್. Rough endoplasmic reticulum looks rough due to presence of ಏನು? ಇದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಲುಕ್ಸ್ ರಫ್ ಯಾಕೆ ಅಂತಂದ್ರೆ ಅದರಲ್ಲಿ ರೈಬೋಸೋಮ್ಸ್ ಇರುತ್ತೆ. ಅಂದ್ರೆ ಇದೊಂಥರ ಬೋನ್ಸ್ ತರ ಇರುತ್ತೆ ರೈಬೋಸೋಮ್ಸ್. ಓಕೆ, ಇದನ್ನ ಇದು ರಫ್ ಆಗಿರುತ್ತೆ. ಓಕೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಅದು ರಫ್ ಆಗಿರುತ್ತೆ. ಕಾರಣ ಏನಂತಂದ್ರೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ರೈಬೋಸೋಮ್ಸ್. ಓಕೆ, ದ ಹಾರ್ನ್ಸ್ ಆಫ್ ಮ್ಯಾಮಲ್ಸ್ ಆರ್ ಮೇಡ್ ಆಫ್. ಹಾರ್ನ್ಸ್ ಆಫ್ ಮ್ಯಾಮಲ್ಸ್ ಅಂದ್ರೆ ಏನು? ನಾವು ಎಲಿಫೆಂಟ್ ಇವೆಲ್ಲ ನೋಡ್ತೀವಲ್ಲ, ಹಾರ್ನ್ ಏನಿರ್ತಲ್ಲ ಹಿಂಗೆ ಕಡ್ಡಿ, ಅದು ಯಾವ್ದ್ರಿಂದ ಮಾಡಿರ್ತಾರೆ ಅಂದ್ರೆ ಕೆರಾಟಿನ್ ಅನ್ನೋದ್ರಿಂದ ಮಾಡಿರ್ತಾರೆ ಅಂದ್ರೆ ಅದು ಅದು ಇಟ್ ವಾಸ್ ಕ್ರಿಯೇಟೆಡ್ ಬೈ ಕೆರಾಟಿನ್. ಓಕೆ, ಹಾರ್ನ್ಸ್ ಆಫ್ ಮ್ಯಾಮಲ್ಸ್ ಯಾವ್ದ್ರಿಂದ ಆಗಿರುತ್ತೆ ಅದು ನಿಮಗೆ ಕೆರಾಟಿನ್ ಇಂದ ಇರುತ್ತೆ. ಹುಪ್ಪೋಪೋಟಮಸ್ಗೆ ಎಮ್ಮೆಯಿಂದ ಹಾರ್ನ್ ಇರುತ್ತೆ. ಓಕೆ, ತುಂಬಾ ಹಾರ್ನ್ ಟೈಪ್ ಆಫ್ ಅನಿಮಲ್ಸ್ ಮ್ಯಾಮಲ್ಸ್ ಇದಾವೆ, ಅದು ಕೆರಾಟಿನ್ ಇಂದ ಮಾಡಿರುತ್ತೆ. ಓಕೆ, ಇಟ್ ವಾಸ್ ಗಾಡ್ ಕ್ರಿಯೇಟೆಡ್. ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ರಿಕ್ವೈರ್ಸ್ ಏನು? ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂದ್ರೆ ಸನ್ಲೈಟ್ ಇಂದ ಬರುವಂತದ್ದು. ಏನೇನಿರುತ್ತೆ? ಸನ್ಲೈಟ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್, ವಾಟರ್
ಅಂಡ್ ಕ್ಲೋರೋಫಿಲ್ ಎಲ್ಲಾನು ಇರುತ್ತೆ. ಸೊ ಹಾಗಾಗಿ ಆಲ್ ಆಫ್ ದಿ ಅಬೋ ಇಸ್ ದ ರೈಟ್ ಆನ್ಸರ್. ಈ ಎಲ್ಲಾ ಪೇಪರ್ ಅಲ್ಲಿ ಆಲ್ ಆಫ್ ದಿ ಅಬೋ ಅನ್ನೋದು ಇದೊಂದೇ ಇದೆ ರೀ ಕ್ವಶನ್, ಎಲ್ಲಿಲ್ಲ, ನಾನಂತೂ ನೋಡಿಲ್ಲ. ಓಕೆ, ಬಟ್ ಇಟ್ ವಾಸ್ ಗುಡ್ ಕ್ವಶನ್ ಪೇಪರ್ ವಿಚ್ ಹಸ್ ಬಿನ್ ಪ್ರಿಪೇರ್ಡ್ ಬೈ BMRCL KEA ಬೋರ್ಡ್. ಇನ್ ದ ಫಿಗರ್ ಶೋನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದೆ. ಎಕ್ಸ್ ವ್ಯಾಲ್ಯೂ ಎಷ್ಟು ಅಂತಂದ್ರೆ ನಿಮಗೆ ಆಕ್ಚುಲ್ ಆಗಿ ಆನ್ಸರ್ 240 ಬರುತ್ತೆ. ಹೇಗೆ ಸಾಲ್ವ್ ಮಾಡ್ಬೇಕಂತಂದ್ರೆ ದಿಸ್ ಇಸ್ ದ ರಿಫ್ಲೆಕ್ಸಿವ್ ಆಂಗಲ್ ಬರುತ್ತೆ. ಸೊ ಆನ್ಸರ್ ಈ ತರ ಇಲ್ಲಿ ಸಾಲ್ವ್ ಮಾಡಿದ್ದೀನಿ. ಸೊ ಯು ಗೈಸ್ ಕ್ಯಾನ್ ಜಸ್ಟ್ ಗೋ ಥ್ರೂ, ಜಸ್ಟ್ ಎಕ್ಸ್ಪ್ಲೈನ್. ಆಂಗಲ್ ಅಟ್ RPQ ಈಸ್ ನಥಿಂಗ್ ಬಟ್ ROP angle divided by 2 ಮಾಡಬೇಕಾಗುತ್ತೆ. So if you calculate the ROP, then you will get 2 times of ROP, then it becomes like 120. 16 substitute ಮಾಡ್ಕೊಂಡ್ರೆ you will get 120. Then X value ನ find out ಮಾಡ್ಬೇಕಂದ್ರೆ just 360 total angle ಅಲ್ಲಿ 120 ನ divide ಮಾಡ್ರಿ, whatever the angle you get, that angle is the 240 degrees. Okay, what comes next in the sequence? ಇದು ಏನಿಲ್ಲ, ಸೀರೀಸ್ ಅಲ್ಲಿ ನಿಮಗೆ 8, ಫಸ್ಟ್ ಸೀರೀಸ್ ಅಲ್ಲಿ ಡಿಫರೆನ್ಸ್ 8 ಬರುತ್ತೆ, ನೆಕ್ಸ್ಟ್ ಸೀರೀಸ್ ಅಲ್ಲಿ 12, ಅಂದ್ರೆ +4 ಆಡ್ ಆಗ್ತಾ ಹೋಗುತ್ತೆ. ಸೊ +4 ಆಡ್ ಮಾಡ್ಕೊಂತ ಬಂದ್ರೆ ನಿಮಗೆ 64 ಬರುತ್ತೆ. ಸೊ 64 ಇಸ್ ದ ರೈಟ್ ಆನ್ಸರ್. ವಾಟ್ ಶುಡ್ ಕಮ್ ಇನ್ ಪ್ಲೇಸ್ ಆಫ್ ದ ಕ್ವಶನ್ ಮಾರ್ಕ್ ಅಂದೆ. ಇಲ್ಲಿ ನೋಡಿ, ನೀವು ಡೈರೆಕ್ಟ್ ಆಗಿ ನೋಡಿದೆ ಉಲ್ಟಾ ಲೆಟರ್ಸ್ ಅಲ್ಲಿ ಬರ್ದಿದೆ, WVUT ಆದ್ಮೇಲೆ S. ಓಕೆ, ಈ ತರ PQRSTUVW ಎಸ್ ಬರುತ್ತೆ. ಸೊ ನೀವು ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗಿಲ್ಲ, ಈ ನಂಬರ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಎಸ್ ಇಂದ ಲೆಟರ್ ಯಾವ್ದಿದೆ ಇದೊಂದೇ ಇದೆ, ಸೊ ಇದೊಂದು ಟಿಕ್ ಮಾಡಿದ್ರು ಆಗ್ತಿತ್ತು. ಓಕೆ, ನಥಿಂಗ್ ಟು ಕ್ಯಾಲ್ಕುಲೇಟ್ ವಿತ್ ದ ನಂಬರ್ಸ್ ಆಸ್ ವೆಲ್. ಓಕೆ, ಲತಾ ಸ್ಟಾರ್ಟ್ಸ್ ಫ್ರಮ್ ಪಾಯಿಂಟ್ ಎ. ನೋಡಿ, ಪಾಯಿಂಟ್ ಎ ಅಂತ ಇಲ್ಲಿ ನಾನು ತಗೊಂಡಿದ್ದೀನಿ. ಲತಾ ಸ್ಟಾರ್ಟ್ಸ್ ಫ್ರಮ್ ಪಾಯಿಂಟ್ ಎ ಅಂಡ್ ವಾಕ್ಸ್ 2 ಕಿಲೋಮೀಟರ್ಸ್ ಟುವರ್ಡ್ಸ್ ನಾರ್ತ್. ಸೊ ನಾರ್ತ್ ಅಲ್ಲಿ 2 ಕಿಲೋಮೀಟರ್ಸ್ ವಾಕ್ ಮಾಡಿದ್ದಾರೆ, ಇದು 2 ಕಿಲೋಮೀಟರ್ಸ್. ಅಂಡ್ ದೆನ್ ಟರ್ನ್ಸ್ ರೈಟ್. ರೈಟ್ ಯಾವ್ದಂತ, ಹಿಂಗೆ ಸ್ಟ್ರೈಟ್ ಹೋಗಿದ್ದಾರೆ ಅಂದ್ರೆ ರೈಟ್ ಇದಾಗಿರುತ್ತೆ. ಸೊ ರೈಟ್ ಟರ್ನ್ ಆಗಬೇಕು. ಓಕೆ, ರೈಟ್ ಟರ್ನ್ ಆದ್ರಂತಂದ್ರೆ ನಾನು ಬೇರೆ ಕಲರ್ ತಗೊಂತೀನಿ. ಓಕೆ, ಬ್ಲ್ಯಾಕ್ ಆಗಿ. ಸೊ ಈ ತರ ಸ್ಟ್ರೈಟ್ ಹೋಗ್ಬೇಕು, ಆದ್ಮೇಲೆ ರೈಟ್ ಟರ್ನ್ ಆಗಿದ್ದಾರೆ, ಅದನ್ನು 2 ಕಿಲೋಮೀಟರ್ಸ್. ಟರ್ನ್ಸ್ ಹರ್ ರೈಟ್ ಅಂಡ್ ವಾಕ್ಸ್ ಫಾರ್ ದ 2 ಕಿಲೋಮೀಟರ್ಸ್ ಅಂಡ್ ದೆನ್ ಅಗೇನ್ ಟರ್ನ್ಸ್ ಟು ಹರ್ ರೈಟ್, ಅಂದ್ರೆ ಈ ರೈಟ್ ಮತ್ತೆ ಈ ರೈಟ್ ಟರ್ನ್ ಆಗಿ ಅಂಡ್ ವಾಕ್ಸ್ ಫಾರ್ ಅನದರ್ 2 ಕಿಲೋಮೀಟರ್ಸ್. ಇನ್ ವಿಚ್ ಡೈರೆಕ್ಷನ್ ಇವ್ರು ಇವಾಗ ಫೇಸ್ ಮಾಡ್ತಿದ್ದಾರೆ ಅಂದ್ರೆ ಸೌತ್ ಡೈರೆಕ್ಷನ್ ಅಲ್ಲಿ ಫೇಸ್ ಮಾಡ್ತಿದ್ದಾರೆ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು, ಸ್ಟ್ರೈಟ್ ಆಗಿ ಹೋದ್ರು ಮತ್ತೆ ಸೌತ್ ಡೈರೆಕ್ಷನ್ ಕಡೆ. ಅದು ಆಕ್ಚುಲ್ ಆಗಿ ನೋಡ್ಕೊಂಡ್ರೆ ಈ ಪರ್ಟಿಕ್ಯುಲರ್ ಪಾಯಿಂಟ್ ಇಂದ ನೋಡ್ಕೊಂಡ್ರೆ ಸೌತ್ ಈಸ್ಟ್ ಆಗುತ್ತೆ. ಇದು ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಆಗಿರುತ್ತೆ. ಸೊ ಈ ಪರ್ಟಿಕ್ಯುಲರ್ ಪಾಯಿಂಟ್ ಇಂದ ನೋಡಿದ್ರೆ ಇದು ಆಕ್ಚುಲಿ ಸೌತ್ ಈಸ್ಟ್ ಅಲ್ಲಿ ಬರುತ್ತೆ, ಬಟ್ ವಿತ್ ರೆಸ್ಪೆಕ್ಟ್ ಟು ದ ಆಪ್ಷನ್ಸ್ ಯು ಹ್ಯಾವ್ ಟು ಚೂಸ್ ಸೌತ್. ಓಕೆ, ಅನಿಲ್ ಇಂಟ್ರೊಡ್ಯೂಸ್ಡ್ ರೋಹಿತ್ ಆಸ್ ದ ಸನ್ ಆಫ್ ದ ಓನ್ಲಿ ಬ್ರದರ್ ಆಫ್ ಹಿಸ್ ಫಾದರ್ಸ್ ವೈಫ್ ಅಂತ. ಇದು ನೀವು ಜಸ್ಟ್ ಶಾರ್ಟ್ ಹಾಕೊಂಡ್ರೆ ಯು ವಿಲ್ ಗೆಟ್ ಹೌ ಈಸ್ ರೋಹಿತ್ ರಿಲೇಟೆಡ್ ಟು ಅನಿಲ್ ಅಂತಂದ್ರೆ ರೋಹಿತ್ ಅನಿಲ್ಗೆ ರಿಲೇಷನ್, ಕಸಿನ್ ಆಗಿರ್ತಾರೆ. ಓಕೆ, ಅಮಾಂಗ್ 5 ಬಾಯ್ಸ್ ವಸಂತ್ ಈಸ್ ಟಾಲರ್ ದೆನ್ ಮನೋಹರ್. ಇಲ್ಲಿ ನೋಡಿ, ವಸಂತ್ ಈಸ್ ಟಾಲರ್ ದೆನ್ ಮನೋಹರ್. ವಿ ಅಂದೆ ವಸಂತ್, ಎಂ ಅಂದೆ ಮನೋಹರ್. ಬಟ್ ನಾಟ್ ಆಸ್ ಟಾಲ್ ಆಸ್ ರಾಜು. ಅಂದ್ರೆ ವಸಂತ್ ರಾಜುಗಿಂತ ಹೈಟ್ ಇಲ್ಲ, ಸೊ ಹಾಗಾಗಿ ರಾಜು ಇಸ್ ದ ಹೈಯೆಸ್ಟ್ ಪಾಯಿಂಟ್, ಟಾಲೆಸ್ಟ್ ಗಾಯ್. ಆದ್ಮೇಲೆ ವಸಂತ್, ಆದ್ಮೇಲೆ ಮನೋಹರ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಸ್ಟೇಟ್ಮೆಂಟ್ ಟಿಲ್ ಹಿಯರ್. ಸೆಕೆಂಡ್ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ, ಜಯಂತ್ ಈಸ್ ಟಾಲರ್ ದೆನ್ ದತ್ತ. ಸೊ ಜಯಂತ್ ಈಸ್ ಟಾಲರ್ ದೆನ್ ದತ್ತ ಅಂತ ಬರ್ಕೊಂಡ್ರೆ ಬಟ್ ಶಾರ್ಟರ್ ದೆನ್ ಮನೋಹರ್. ಮನೋಹರ್ಗಿಂತ ಕಡಿಮೆ ಇದ್ದಾನೆ, ಅಂದ್ರೆ ಮನೋಹರ್ಗಿಂತ ಕಡಿಮೆ ಜಯಂತ್, ಆದ್ಮೇಲೆ ದತ್ತ. ಸೊ ಈ ಪ್ಯಾಟರ್ನ್ ಇಟ್ಕೊಂಡ್ರೆ ನೀವು ಹೂ ಇಸ್ ದ ಟಾಲೆಸ್ಟ್ ಇನ್ ದ ಗ್ರೂಪ್ ಅಂದ್ರೆ ರಾಜು. ಯಾರು? ರಾಜು. ರಾಜು ಇಸ್ ದ ಟಾಲೆಸ್ಟ್ ಆಫ್ ಆಲ್. ಇಫ್ ಡೇ ಬಿಫೋರ್ ಎಸ್ಟರ್ಡೇ ವಾಸ್ ಸಾಟರ್ಡೇ, ಡೇ ಬಿಫೋರ್, ಇಲ್ಲಿ ನೋಡಿ ಡೇ ಅಂತ ಬರ್ಕೊಂಡಿದ್ದೀನಿ, ಇದು ಇವತ್ತಿನ ದಿನ ಅನ್ಕೊಳ್ಳಿ. ಡೇ ಬಿಫೋರ್ ಎಸ್ಟರ್ಡೇ ವಾಸ್ ಸಾಟರ್ಡೇ ಅಂತಂದ್ರೆ ಇವತ್ತಿನ ದಿನ ಯಾವ್ದಾಗುತ್ತೆ? ಸಾಟರ್ಡೇ, ಸಂಡೇ, ಮಂಡೇ. ಓಕೆ, ಇವತ್ತು ಮಂಡೇ. ಓಕೆ, ದೆನ್ ವಾಟ್ ಡೇ ಆಫ್ ದ ವೀಕ್ ವಿಲ್ ಇಟ್ ಬಿ ಆನ್ ದ ಡೇ ಆಫ್ಟರ್ ಟುಮಾರೋ. ಅಂದ್ರೆ ಒಂದಿನ ಬಿಟ್ಟು ಯಾವ ಡೇ ಬರುತ್ತೆ ಅಂತಂದ್ರೆ ಒಂದಿನ ಬಿಟ್ಟು ಅಂದ್ರೆ ಮಂಡೇ ಆದ್ಮೇಲೆ ಟ್ಯೂಸ್ಡೇ ಆದ್ಮೇಲೆ ವೆಡ್ನೆಸ್ಡೇ. ಸೊ ವೆಡ್ನೆಸ್ಡೇ ಬರುತ್ತೆ, ಅದೇ ಡೇನ ಕೇಳ್ತಿದ್ರೆ ವೆಡ್ನೆಸ್ಡೇ ಇಸ್ ದ ರೈಟ್ ಆನ್ಸರ್. ಇನ್ ಎ ಜಾಯಿಂಟ್ ಫ್ಯಾಮಿಲಿ ದೇರ್ ಆರ್ ಎ ಫಾದರ್, ಎ ಮದರ್, 3 ಮ್ಯಾರಿಡ್ ಸನ್ಸ್ ಅಂಡ್ 1 ಅನ್ಮ್ಯಾರಿಡ್ ಡಾಟರ್. ಆಫ್ ದ ಸನ್ಸ್, 1 ಅನ್ಮ್ಯಾರಿಡ್ ಡಾಟರ್. ಓಕೆ, ಆಫ್ ದ ಸನ್ಸ್ ಒಳಗೆ ಎರಡು, ಟು ಹ್ಯಾವ್ 2 ಡಾಟರ್ಸ್ ಈಚ್. ನೋಡಿ ನಾನು ಇಲ್ಲಿ ಚಾರ್ಟ್ ಹಾಕೊಂಡಿದ್ದೆ ನಿಮ್ಗೆ ಅರ್ಥ ಆಗ್ಲಿ ಅಂತ. ಈ ಜಾಯಿಂಟ್ ಫ್ಯಾಮಿಲಿನಲ್ಲಿ ದೇರ್ ಆರ್ ಫಾದರ್ ಅಂಡ್ ಮದರ್, ಅಂದ್ರೆ ಒಂದು ಕಪಲ್ ಇದೆ. ಓಕೆ, ಒಂದು ಕಪಲ್ ಇದೆ, ಇಲ್ಲಿ ಕಪಲ್ ನಾನು ಪ್ಲಸ್ ಅಂಡ್ ಮೈನಸ್ ಅಂತ ಬರ್ಕೊಂತೀನಿ. ಓಕೆ, ಪ್ಲಸ್ ಅಂದ್ರೆ ಮೇಲ್, ಮೈನಸ್ ಅಂದ್ರೆ ಫಿಮೇಲ್. ಓಕೆ, ಒಂದು ಕಪಲ್ ಇದೆ, ಇವ್ರಿಗೆ ಎಷ್ಟು? 3 ಜನ ಮಕ್ಕಳು. 3 ಮ್ಯಾರಿಡ್ ಸನ್ಸ್ ಅಂಡ್ 1 ಅನ್ಮ್ಯಾರಿಡ್ ಡಾಟರ್, ಅಂದ್ರೆ ಟೋಟಲ್ ಆಗಿ 4 ಜನ ಮಕ್ಕಳು. ಅದರಲ್ಲಿ 3 ಜನ ಗಂಡು ಹುಡುಗರು, ಒಬ್ರು ಹೆಣ್ಣು ಹುಡುಗಿರಿ. ಓಕೆ,
3 ಮ್ಯಾರಿಡ್ ಸನ್ಸ್ ಅಂದ್ರೆ 3 ಜನ ಮಕ್ಕಳಿಗೆ ಮದುವೆ ಆಗೋಗಿದೆ. ಅವ್ರನ್ನ ನಾನು ಏನಂತ ಬರ್ತೀನಿ ಇಲ್ಲಿ ನೋಡಿ. ಒಂದು ಪ್ಲಸ್ ಒನ್ ಸನ್ ಈಸ್ ಮ್ಯಾರಿಡ್ and next son is also married and another son is also married. Okay, another son is also married. ಇವಾಗ 3 ಜನ ಮಕ್ಕಳು ಮ್ಯಾರಿಡ್ ಆಗಿದ್ದಾರೆ ಅಂದ್ಮೇಲೆ 3 ಜನ ಹೆಣ್ಮಕ್ಳಿದ್ದಾರೆ ಅವ್ರಿಗೆ. ಮತ್ತೆ ಇನ್ನೊಂದೇನಿದೆ, ಡಾಟರ್ ಇದೆ, ವಿಚ್ ಈಸ್ ಅನ್ಮ್ಯಾರಿಡ್ ಡಾಟರ್, ಇನ್ನು ಮದುವೆ ಆಗ್ಬೇಕು. ಓಕೆ, ಈಗ ಆಫ್ ದಿ ಸನ್ಸ್ ಒಳಗೆ ಇಬ್ಬರಿಗೆ ಟೂ ಡಾಟರ್ಸ್ ಈಚ್, ಇಬ್ಬರಿಗೆ 2 ಡಾಟರ್ಸ್ ಇದ್ದಾರೆ. ಓಕೆ, ಇದು ಒಂದು ಫ್ಯಾಮಿಲಿಗೆ 2 ಡಾಟರ್ಸ್, ಅನದರ್ ಫ್ಯಾಮಿಲಿಗೆ 2 ಡಾಟರ್ಸ್. ಓಕೆ, ಅಂಡ್ ಒನ್ ಹ್ಯಾಸ್ ಅ ಸನ್, ಅಂದ್ರೆ ಇನ್ನೊಬ್ಬರಿಗೆ ಎಷ್ಟನಿದ್ದಾರೆ, ಸನ್ ಇದ್ದಾರೆ ಅಂದ್ರೆ ಪ್ಲಸ್. ಓಕೆ, ಇವಾಗ ಹೌ ಮೆನಿ ಫೀಮೇಲ್ ಮೆಂಬರ್ಸ್ ಆರ್ ದೇರ್ ಇನ್ ದ ಫ್ಯಾಮಿಲಿ ಅಂದ್ರೆ ಎಲ್ಲ ಮೈನಸ್ನ ಆಡ್ ಮಾಡಿ. ಇದು 1 2 3 4 5 6 7 8, ಇಲ್ಲೊಂದು 9, ಸೊ ಟೋಟಲಿ 9. ಸೊ 9 is the answer. D is the correct answer. ಇಂಡಿಯಾ ಫಸ್ಟ್ ವುಮೆನ್ ಒಲಿಂಪಿಕ್ ಹಾಕಿ ಗೋಲ್ಡ್ ಅಟ್ ಏನು? ಇಂಡಿಯಾ ಫಸ್ಟ್ ವುಮೆನ್ ಒಲಿಂಪಿಕ್ ಹಾಕಿ ಗೋಲ್ಡ್ ಅಟ್ ಅಂದ್ರೆ ಇದು ಆಕ್ಚುಲಿ ಕಂಡಕ್ಟ್ ಆಗೋದು ಆಮ್ಸ್ಟರ್ಡಾಮ್ ಅಲ್ಲಿ. ಅಂದ್ರೆ ಇಟ್ ಕಮ್ಸ್ ಇನ್ ದ ನೆದರ್ಲ್ಯಾಂಡ್, ಬಟ್ ನೋವೇರ್ ಇದು ಆಪ್ಷನಲ್ ಕೊಟ್ಟಿಲ್ಲ. ಸೊ ಐ ಹೋಪ್ ದಿಸ್ ಇಸ್ ಎ ಗ್ರೇಸ್ ಮಾರ್ಕ್, ಬಟ್ ವಿ ನೀಡ್ ಟು ಚೆಕ್ ಅಗೇನ್. ವೆಯ್ಟ್ ಫಾರ್ ದ ಆನ್ಸರ್ ಕೀ. ಓಕೆ, ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಲಿಸ್ಟ್ 1 ಮತ್ತೆ ಲಿಸ್ಟ್ 2 ಏನು ಕೊಟ್ಟಿದ್ದಾರೆ? ಸ್ಯಾಂಚುರೀಸ್, ಟೈಗರ್ ರಿಸರ್ವ್, ನ್ಯಾಷನಲ್ ಪಾರ್ಕ್ ಕೊಟ್ಟಿದ್ದಾರೆ, ಇನ್ನೊಂದು ಸ್ಟೇಟ್ ಕೊಟ್ಟಿದ್ದಾರೆ. ಬಕ್ಸಾ ಟೈಗರ್ ರಿಸರ್ವ್ ಅಂತಂದ್ರೆ ಇಟ್ ಕಮ್ಸ್ ಇನ್ ವೆಸ್ಟ್ ಬೆಂಗಾಲ್. ಬಕ್ಸಾ ಟೈಗರ್ ರಿಸರ್ವ್ ವೆಸ್ಟ್ ಬೆಂಗಾಲ್ ಅಲ್ಲಿ ಬರುತ್ತೆ. ಓಕೆ, ಬಕ್ಸಾ ಟೈಗರ್ ರಿಸರ್ವ್ ಕಮ್ಸ್ ಇನ್ ವೆಸ್ಟ್ ಬೆಂಗಾಲ್. ಪೆರಿಯರ್ ಅಂತಂದ್ರೆ ಕಮ್ಸ್ ಇನ್ ಕೇರಳ. ಓಕೆ, ಪೆರಿಯರ್ ಮೀನ್ಸ್ ಕಮ್ಸ್ ಇನ್ ಕೇರಳ. ಅಂಡ್ ದೆನ್ ದ ಏನಿದು ಸರಿಸ್ಕಾ ನ್ಯಾಷನಲ್ ಪಾರ್ಕ್ ಮೀನ್ಸ್ ಇಟ್ ಕಮ್ಸ್ ಇನ್ ರಾಜಸ್ಥಾನ್. ಓಕೆ, and one more is wildlife sanctuary, it comes in Gujarat. Okay, ಇದು ಕಾಣ್ತಾ ಇಲ್ಲ, I will dark it. Okay, Gujarat. So option ಬಂದ್ಬಿಟ್ಟು second one ಆಗಿರುತ್ತೆ. Okay, that option is a second one. ಈಗ ನೆಕ್ಸ್ಟ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೈಟ್ಸ್ ಮತ್ತೆ ಇಂಡಸ್ಟ್ರಿ ನೋಡ್ಕೊಂಡ್ರೆ, ಸೊ ಗೈಸ್ ಈಗ ನಾನು ಮ್ಯಾನುಫ್ಯಾಕ್ಚರಿಂಗ್ ಸೈಟ್ ಅಂಡ್ ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ರೆ, ಲುಧಿಯಾನ ಅಂತಂದ್ರೆ ನಿಮಗೆ ವೂಲನ್ ಗಾರ್ಮೆಂಟ್ಸ್ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಕಾನ್ಪುರ್ ವೂಲನ್ ಗಾರ್ಮೆಂಟ್ಸ್ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ವಿಜಯವಾಡ ಅಂತಂದ್ರೆ ಆಟೋ ಪಾರ್ಟ್ಸ್. ಓಕೆ, ಬರ್ಕೊಳ್ಳಿ, ವಿಜಯವಾಡ ಅಂದ್ರೆ ಆಟೋ ಪಾರ್ಟ್ಸ್ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಲುಧಿಯಾನ ಅಂತಂದ್ರೆ ವೂಲನ್ ಗಾರ್ಮೆಂಟ್ಸ್ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಕಾನ್ಪುರ್, ವಾರಣಾಸಿ ಅಂತಂದ್ರೆ ಫೇಮಸ್ ಫಾರ್ ಸಿಲ್ಕ್ ವೇವಿಂಗ್. ಸಿಲ್ಕ್ ವೇವರಿಂಗ್ ಅಂತಂದ್ರೆ ಹ್ಯಾಂಡ್ಲೂಮ್ ಫೆಸಿಲಿಟಿಗೆ ಜಾಸ್ತಿ ಫೇಮಸ್ ಅಲ್ಲಿ. ಆದ್ಮೇಲೆ ಕಾನ್ಪುರ್ ಅಂತಂದ್ರೆ ಲೆದರ್. ಓಕೆ, ಸೊ ಇಫ್ ಯು ಟಿಕ್ ದಿಸ್, ಪಿ ಬಂದ್ಬಿಟ್ಟು 2 ಆಗಿರುತ್ತೆ. ಪಿ ಇಸ್ 2, ಕ್ಯೂ ಇಸ್ 3, ಕ್ಯೂ ಇಸ್ 3, ಆರ್ ಬಂದು ಯಾವ್ದಿರುತ್ತೆ, ಆರ್ ಬಂದು 4 ಅಂಡ್ ವಿಜಯವಾಡ ಬಂದು 1. ಓಕೆ, ವಿಜಯವಾಡ ಬಂದು 1 ಬರುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ ಬಿ. ಈಗ one should not connect a number of electrical appliances to the same socket of the power because ಯಾಕೆ ಅಂತಂದು ನೋಡಿ, ಒಂದು ಸಾಕೆಟ್ ಇರುತ್ತೆ, ಒಂದು ಸಾಕೆಟ್ಗೆ ನೀವು ಒಂದು ಡಿವೈಸ್ನ ಕನೆಕ್ಟ್ ಮಾಡಿದ್ರಿ. ಓಕೆ, ಇನ್ನೂ ಒಂದು ಡಿವೈಸ್ನ ಕನೆಕ್ಟ್ ಮಾಡಿದ್ರಿ. ಓಕೆ, ಇನ್ನೂ ಒಂದು ಡಿವೈಸ್ನ ಕನೆಕ್ಟ್ ಮಾಡಿದ್ರಿ ಅಂತಂದ್ರೆ ಏನಾಗುತ್ತೆ? ಸಾಕೆಟ್ ಅಂತ ಏನು ಕೊಡುತ್ತೆ? ವೋಲ್ಟೇಜ್ ಕೊಡುತ್ತೆ. ಎ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎ ಫೇಸ್ ಅಂಡ್ ಎ ನ್ಯೂಟ್ರಲ್. ಓಕೆ, ಇದೇನಿದೆ ಅರ್ಥ ಪಾಯಿಂಟ್. ಸೊ ಒಂದು ಸಾಕೆಟ್ ಅಲ್ಲಿ ಜಾಸ್ತಿ ಲೋಡ್ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಇದರಿಂದ ಎಲ್ಲಿ ಫೇಸ್ ವೈರ್ ಬಂದಿರುತ್ತೆ ಅದಕ್ಕೆ 6 ಆಂಪ್ಸ್ ಅಂತ ನಾನು ಡಿಸೈನ್ ಮಾಡಿರ್ತೀನಿ. ಇವಾಗ ಇಲ್ಲಿ ನಾನು ಒಂದು ಲೋಡ್ ಹಾಕಿದ್ರೆ ತಟ್ಕೊಳ್ಳುತ್ತೆ, ಇನ್ನೊಂದು ಲೋಡ್ ಹಾಕಿದ್ರೆ ಏನಾಗುತ್ತೆ, ಈ 6 ಆಂಪ್ಸ್ಗಿಂತಲೂ ಇದು ಫಾರ್ ಎಕ್ಸಾಂಪಲ್ ಇದು 5 ಆಂಪ್ಸ್ ತಗೊಂತು ಅಂತಂದ್ರೆ ಇದು ನನಗೆ 2 ಆಂಪ್ಸ್ ತಗೊಂತಂದ್ರೆ ಏನಾಯ್ತು, ಮೋರ್ ದೆನ್ 6 ಆಂಪ್ಸ್ ಆಯ್ತು. ಅವಾಗ ಏನಾಗುತ್ತೆ, ಈ ವೈಯರ್ ಬ್ರೇಕ್ ಆಗೋಗುತ್ತೆ, ಅಂದ್ರೆ ಮೆಲ್ಟ್ ಆಗೋಗುತ್ತೆ ಡ್ಯೂ ಟು ಓವರ್ಲೋಡ್ ಇಂದ ಏನಾಗುತ್ತೆ, ಓವರ್ ಹೀಟ್ ಆಗುತ್ತೆ. So and this can damage domestic wiring due to the overheating. Okay, that is the right answer. Water boils at lower temperature than 100 degree centigrade on hill stations because ಏನು ಅಂತಂದ್ರೆ hill stations ಅಲ್ಲಿ ನಿಮಗೆ ಹೀಟ್ ಜಾಸ್ತಿ ಇರುತ್ತೆ, ಹೀಟ್ ವೇವ್ಸ್ ಜಾಸ್ತಿ ಇರುತ್ತೆ. ಬಿಕಾಸ್ ದ ರೀಸನ್, ಹೈ ಆಲ್ಟಿಟ್ಯೂಡ್ಸ್ ಅಲ್ಲಿ ಹೀಟ್ ಜಾಸ್ತಿ ಇರುತ್ತೆ, ಲೋ ಆಲ್ಟಿಟ್ಯೂಡ್ಸ್ ಅಲ್ಲಿ ಅಂದ್ರೆ ಭೂಮಿ ಮೇಲೆ ಅರ್ಥ ಮೇಲೆ ನಿಮಗೆ ಕೋಲ್ಡ್ ರೀಜನ್ ಇರುತ್ತೆ, ಅಂದ್ರೆ ಡ್ಯೂ ಟು ದ ಹೈ ಡೆನ್ಸಿಟಿ. ಓಕೆ, ಕೋಲ್ಡ್ ವೇವ್ಸ್ ಅಂತ ಕರಿಬಹುದು. ಕೋಲ್ಡ್ ವೇವ್ಸ್ ಅರ್ಥ ಮೇಲೆ ಜಾಸ್ತಿ ಇರುತ್ತೆ. ನೀವು ಆಸ್ ಹೈಟ್ ಇನ್ಕ್ರೀಸ್ ಆದಂಗೆಲ್ಲ, ಆಲ್ಟಿಟ್ಯೂಡ್ಸ್ ಇನ್ಕ್ರೀಸ್ ಆದಂಗೆಲ್ಲ ಹೈ ಆಲ್ಟಿಟ್ಯೂಡ್ಸ್ ಅಲ್ಲಿ ಹೀಟ್ ವೇವ್ಸ್ ಇರುತ್ತೆ. ಓಕೆ, ಹೀಟ್ ವೇವ್ಸ್ ಇರುತ್ತೆ ಡ್ಯೂ ಟು ದ
ಲೈಟರ್ ಇನ್ ವೆಯ್ಟ್. ಸೊ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಲೈಟರ್ ಇನ್ ವೆಯ್ಟ್ ಇದೆ ಅಂತಂದ್ರೆ ಪ್ರೆಷರ್ ಲೋವರ್ ಇರುತ್ತೆ. ಪ್ರೆಷರ್ ಇಸ್ ಲೋವರ್ ಅಟ್ ದ ಹೈಯರ್ ಆಲ್ಟಿಟ್ಯೂಡ್ಸ್. ಟೆಂಪರೇಚರ್ ಲೋವರ್ ಇರಲ್ಲ, ರಾಂಗ್. ವಾಟರ್ ವೇಪರ್ಸ್ ಆರ್ ಲೆಸ್ ಅಟ್ ಹೈ ಆಲ್ಟಿಟ್ಯೂಡ್ಸ್, ನೋ. And there is cloud formation at high altitudes, no. So the reason is pressure is lower. Which of the following is the longest river in India? ಯಾವುದು? ಗಂಗಾ. ಇದು ನಮಗೆಲ್ಲರಿಗೂ ಗೊತ್ತಿದೆ. ಗಂಗಾ is the largest. The total number of factors of 40. 40 ಫ್ಯಾಕ್ಟರ್ ಏನಂತಂದ್ರೆ 40 ನಾನು ಎಲ್ ಸಿ ಎಂ ತಗೋಬೇಕು. ಫಸ್ಟ್ ಎಲ್ ಸಿ ಎಂ ತಗೊಂಡ್ರೆ 4 ಇಂದ ಭಾಗ ಮಾಡಿದೆ, 4 10 40 ಬರುತ್ತೆ. ಆದ್ಮೇಲೆ 2 ನಿಂದ ಭಾಗ ಮಾಡಿದೆ, 2 5 10 ಅಂತ ಬರುತ್ತೆ. ಓಕೆ, ಇದು 5 ಮಾಡ್ಬೇಕಂದ್ರೆ 5 ನಿಂಜ 1. ಈಗ ನಿಮಗೆ 4 to 5 ಬಂದಿದೆ. ಸೊ 4 ನ ಒಂದ್ ಕಡೆ ಬರ್ಕೊಳ್ಳಿ, 2 ನ ಒಂದ್ ಕಡೆ ಬರ್ಕೊಳ್ಳಿ, 5 ನ ಒಂದ್ ಕಡೆ ಬರ್ಕೊಳ್ಳಿ. ಓಕೆ, ಇವಾಗ 4 ನ 9 ಏನ್ ಬರಿಬಹುದು? 2 ಸ್ಕ್ವೇರ್ ಅಂತ ಬರಿಬಹುದು. 2 ನ 2 ಪವರ್ 1 ಅಂತ ಬರಿಬಹುದು. ಸೊ ಇವಾಗ 2s ಮಾತ್ರ ಕಾಮನ್ ಫ್ಯಾಕ್ಟರ್ ತೆಗಿಬೇಕು. ಏನು? ಲೀಸ್ಟ್ ಕಾಮನ್ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಯಾವ್ದು ಬರುತ್ತೆ ಅದೇ ನಿಮಗೆ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಗಿರುತ್ತೆ. ಸೊ 2 ಪವರ್ 2 2 ಪವರ್ 1 ಅಂದ್ರೆ ಎಷ್ಟು ಬರುತ್ತೆ? 2 ಪವರ್ 3 ಬರುತ್ತೆ. ಅಂದ್ರೆ ಹೇಗೆ ಇದನ್ನ ಹೇಗೆ ಮಾಡಿದೆ ನಾನು? ಎ ಪವರ್ ಎಂ ಡಾಟ್ ಎ ಪವರ್ ಎನ್ ಇಸ್ಕೋಸ್ ಟು ಎ ಪವರ್ ಎಂ ಪ್ಲಸ್ ಎನ್. ಓಕೆ, ಈ ತರ ಮಾಡಿದೆ 2 ಪವರ್ 3 ಆಗುತ್ತೆ. ಆವಾಗ 2 ಪವರ್ 3 ಅಂದ್ರೆ 8 ಆಗುತ್ತೆ. ಸೊ 8 ಈಸ್ ದ ರೈಟ್ ಆನ್ಸರ್ ಫಾರ್ ಫ್ಯಾಕ್ಟರ್ಸ್ ಆಫ್ 40. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಮ್ಯಾನ್ ಮೇಡ್ ಎಕೋಸಿಸ್ಟಮ್? ಮ್ಯಾನ್ ಮೇಡ್ ಎಕೋಸಿಸ್ಟಮ್ ಅಂದ್ರೆ ಆಕ್ವೇರಿಯಂ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಇವಾಗ ರೆಸಿಸ್ಟಿವಿಟಿ ಆಫ್ ಕಂಡಕ್ಟರ್ ಅಂದ್ರೆ ರೆಸಿಸ್ಟಿವಿಟಿ ಅಂತಂದ್ರೆ ಆರ್ ಇಸ್ ಈಕ್ವಲ್ಸ್ ಟು ರೋ ಎಲ್ ಬೈ ಎ. ಇದು ಏನು? ಸ್ಪೆಸಿಫಿಕ್ ರೆಸಿಸ್ಟಿವಿಟಿ. ಸ್ಪೆಸಿಫಿಕ್ ರೆಸಿಸ್ಟಿವಿಟಿ. ಓಕೆ, ಕಮಿಂಗ್ ಟುವರ್ಡ್ಸ್ ಅ ಕ್ವಶನ್, ರೆಸಿಸ್ಟಿವಿಟಿ ಆಫ್ ಕಂಡಕ್ಟರ್ ಅಂದ್ರೆ ಏನಂತಂದ್ರೆ ರೆಸಿಸ್ಟಿವಿಟಿ ಅಂತ ಕೇಳಿದ್ದಾರೆ. ಸೊ ವಿ ನೋ ದ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ರೋ ಎಲ್ ಬೈ ಎ. ಕೇಸ್ ಇದು ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆಗಿರುತ್ತೆ ಗೆಳೆಯರೆ. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್, ಇದು ರೆಸಿಸ್ಟಿವಿಟಿ. ಇದು ಲೆಂತ್, ದಿಸ್ ಇಸ್ ಏರಿಯಾ. ಸೊ ಇವಾಗ ರೆಸಿಸ್ಟಿವಿಟಿ ಇಸ್ ನಥಿಂಗ್ ಬಟ್ ರೋ ಇಸ್ ಈಕ್ವಲ್ಸ್ ಟು ಆರ್ ಇಂಟು ಎ ಬೈ ಎಲ್ ಅಂತಂದ್ರೆ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಏನಾಗುತ್ತೆ? ದಿಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸ್ಪೆಸಿಫಿಕ್ ರೆಸಿಸ್ಟಿವಿಟಿ ಅಲ್ಲ, ಬರೀ ರೆಸಿಸ್ಟಿವಿಟಿ ಈಸ್ ನಥಿಂಗ್ ಬಟ್ inversely proportional to the length. ಓಕೆ, ಸೊ ಹಾಗಾಗಿ ಏನಾಗುತ್ತೆ? ರೆಸಿಸ್ಟಿವಿಟಿ ಆಫ್ ಕಂಡಕ್ಟರ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಲೆಂತ್ ಅಷ್ಟೇ. ಎ ಸರ್ಕ್ಯೂಟ್ ಹೂಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಸೇಮ್ ಇರೆಸ್ಪೆಕ್ಟಿವ್ ಆಫ್ ದ ಡೈರೆಕ್ಷನ್ ಆಫ್ ಕರೆಂಟ್ ಆರ್ ವೋಲ್ಟೇಜ್ ಅಂತಂದ್ರೆ ನಥಿಂಗ್ ಬಟ್ ಬೈಲ್ಯಾಟ್ರಲ್ ಸರ್ಕ್ಯೂಟ್. ಬೈಲ್ಯಾಟ್ರಲ್ ಸರ್ಕ್ಯೂಟ್ ಅಲ್ಲಿ ಇರೆಸ್ಪೆಕ್ಟಿವ್ ಆಫ್ ದಿ ಡೈರೆಕ್ಷನ್ ಆಫ್ ಕರೆಂಟ್ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಸೇಮ್ ಇರುತ್ತೆ. ಅದಕ್ಕೆ ಅದನ್ನ ಬೈಲ್ಯಾಟ್ರಲ್ ಅಂತ ಕರಿತೀವಿ. ಯೂನಿಲ್ಯಾಟ್ರಲ್ ಓನ್ಲಿ ಒನ್ ಡೈರೆಕ್ಷನ್ ಅಲ್ಲಿ ಮಾತ್ರ ಬರುತ್ತೆ. ಇನ್ ಕೇಸ್ ಡೈರೆಕ್ಷನ್ ಚೇಂಜ್ ಮಾಡಿದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಚೇಂಜ್ ಆಗುತ್ತೆ. ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಂದ್ರೆ ವೇಬರ್ಸ್. ಫಾರ್ಮ್ ಫ್ಯಾಕ್ಟರ್ ಫಾರ್ ಸಿನುಸಾಯ್ಡಲ್ ಆಲ್ಟರ್ನೇಟಿಂಗ್ ಕರೆಂಟ್ ಈಸ್ ಗಿವನ್ ಬೈ. ಫಾರ್ಮ್ ಫ್ಯಾಕ್ಟರ್ ಅಂತಂದ್ರೆ ಏನು? ಆರ್ ಎಂ ಎಸ್ ವ್ಯಾಲ್ಯೂ ಬೈ ಆವರೇಜ್ ವ್ಯಾಲ್ಯೂ. ಹಾಗಾಗಿನೇ 1.11 ಬರುತ್ತೆ. ಏನು? 0.707 by 0.637 ಅಂತ ಮಾಡಿದ್ರೆ ಟೈಮ್ಸ್ ಆಫ್ ವಿ ಎಂ ಮಾಡಿದ್ರೆ ಯು ವಿಲ್ ಗೆಟ್ 1.11 ಫಾರ್ ಸೈನ್ ವೇವ್. ಓಕೆ, ಫಾರ್ ವಿಚ್ ವೇವ್? ಫಾರ್ ಸೈನ್ ವೇವ್. ದ ಪವರ್ ಫ್ಯಾಕ್ಟರ್ ಆಫ್ ಆರ್ ಸಿ ಸರ್ಕ್ಯೂಟ್ ಎಷ್ಟು ಬರುತ್ತೆ? ಯೂಶುವಲ್ ಆಗಿ ಸಿ ಇದೆ ಅಂತ ಕೆಪಾಸಿಟನ್ಸ್ ಅಂದ್ರೆ ಲೀಡಿಂಗ್ ಬರುತ್ತೆ, ಲೀಡಿಂಗ್ ಇನ್ ನೇಚರ್ ಇರುತ್ತೆ. ಬಟ್ ಆಸ್ ದ ವೇವ್ ಫಾರ್ಮ್ ಶೋಸ್ ದ ಪವರ್ ಫ್ಯಾಕ್ಟರ್ ಕೆನಾಟ್ ಬಿ ಗ್ರೇಟರ್ ದನ್ 0 to 1. ಸೊ ನೆಗೆಟಿವ್ ಅಲ್ಲಿ ಇರೋಕ್ಕೆ ಚಾನ್ಸ್ ಇಲ್ಲ. ಸೊ 0 to 1 ಇರಬೇಕು. ಆಲ್ವೇಸ್ 0 ಅಂತಂದ್ರೆ ಪವರ್ ಫ್ಯಾಕ್ಟರ್ ವಿಲ್ ಬಿ 0 when both the angle between the current and the voltage is 90 degree. ಏನು? ಕರೆಂಟ್ ಅಂಡ್ ವೋಲ್ಟೇಜ್ ಡಿಗ್ರಿ 90 ಡಿಗ್ರಿ ಇದ್ದಾಗ ನಿಮಗೆ ಕಾಸ್ ಆಫ್ 90 ಡಿಗ್ರಿ ಈಸ್ ನಥಿಂಗ್ ಬಟ್ ಏನು ಬರುತ್ತೆ? ಕಾಸ್ 90 is 0 ಬರುತ್ತೆ. ಸೊ ಅವಾಗ ಮಾತ್ರ 0 ಆಗುತ್ತೆ. ಯೂನಿಟಿ ಯಾವಾಗ ಬರುತ್ತೆ? ಇವು ಆರ್ ಅಂಡ್ ಸಿ ಎರಡೂ ಇನ್ ಫೇಸ್ ಇರಬೇಕು. ನಿಮಗೆ ಇನ್ ಫೇಸ್ ಇತ್ತು ಅಂತಂದ್ರೆ 0 ಡಿಗ್ರಿ ಇರಬೇಕು. ಕಾಸ್ 0 ಅಂತ ಅಂದಾಗ 1 ಅಂತ ಬರುತ್ತೆ. ಸೊ ಯೂನಿಟಿ ಬಿಕಮ್ಸ್ ಓನ್ಲಿ ವೆನ್ ಇಟ್ ಇಸ್ ಯೂನಿಟಿ. 0 ಯಾವಾಗ ಆಗುತ್ತೆ? 90 ಡಿಗ್ರಿ ಇದ್ದಾಗ. ಬಟ್ ಇಟ್ ಲೈಸ್ ಬಿಟ್ವೀನ್ 0 and 1. ಓಕೆ, -1 ಅಂತ ಬರಲ್ಲ. ದಟ್ ಈಸ್ ರಾಂಗ್. ಇನ್ ಎ ಮೆಗ್ಗರ್ ದ ಕಂಟ್ರೋಲಿಂಗ್ ಟಾರ್ಕ್ ಈಸ್ ಪ್ರೊವೈಡೆಡ್ ಬೈ ಬ್ರೇಕಿಂಗ್ ಮ್ಯಾಗ್ನೆಟ್ಸ್. ನಾನು ಇದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಇಟ್ ಇಸ್ ಅ ಬ್ರೇಕಿಂಗ್ ಮ್ಯಾಗ್ನೆಟ್. ಓಕೆ, ಮೋಸ್ಟ್ ಆಫ್ ದಿ ಕ್ವಶನ್ಸ್ ಐ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಗೈಸ್. ಓಕೆ, ನನ್ನ ವಿಡಿಯೋಸ್ನಲ್ಲಿ ಆಲ್ರೆಡಿ ಇದೆ ಅಂಡ್ ಇನ್ ಮೈ ಸಿಲೆಬಸ್ ಸ್ಪೆಷಲಿ ಟ್ರೀಟೆಡ್ ಇನ್ ಕ್ಲಾಸ್ ನೋಟ್ಸ್ ಆಲ್ ದ ಕ್ವಶನ್ಸ್ ಹ್ಯಾವ್ ಬಿನ್ ಕವರ್ಡ್. ಓಕೆ, ಮೋಸ್ಟ್ ಆಫ್ ದ ಕ್ವಶನ್ಸ್. ವೆನ್ ಲೋಡ್ ಇಸ್ ರಿಮೂವ್ಡ್, ಏನು? ಮೋಟರ್ ವಿಲ್ ರನ್ ಅಟ್ ವಾಟ್ ಸ್ಪೀಡ್ ಅಂತಂದ್ರೆ ಸೀರೀಸ್ ಮೋಟರ್. ಏನು? ಡಿ ಸಿ ಸೀರೀಸ್ ಮೋಟರ್ ಕೆನಾಟ್ ಬಿ ರನ್ ವಿತೌಟ್ ಎನಿ ಲೋಡ್.
ಡೇಂಜರಸ್ ಸ್ಪೀಡ್ ಹೋಗುತ್ತೆ ಡ್ಯೂ ಟು ದ ಓನ್ಲಿ ರೀಸನ್ ಸ್ಪೀಡ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇ ಬಿ ಬೈ 5 ಅಂತಂದೇನು ಲೋಡ್. ಸೊ ಲೋಡ್ ಏನಿಲ್ಲ ಇದಕ್ಕಿಂತ ಝೀರೋ ಆಯ್ತು ಅಂತಂದ್ರೆ ಸ್ಪೀಡ್ ನಿಮಗೆ ಇನ್ಫಿನಿಟಿ ಹೋಗ್ಬಿಡುತ್ತೆ. ಸೊ ದಟ್ ಈಸ್ ಅ ಡೇಂಜರಸ್ ಸ್ಪೀಡ್ ಇನ್ ದ ಡಿ ಸಿ ಸೀರೀಸ್ ಮೋಟರ್. In an alternator, if the winding pitch is short pitched by 90-60 degrees electrical, its pitch factor ಎಷ್ಟಿರುತ್ತೆ ಅಂತಂದ್ರೆ cos alpha by 2 ಮಾಡಿದ್ರೆ cos 60 by 2 is nothing but 30 degree ಬರುತ್ತೆ. 30 degree ಅಂತಂದ್ರೆ nothing but root 3 by 2. Okay, ಅಂತಂದ್ರೆ root 3 by 2 ಬರುತ್ತೆ. root 3 by 2 ಅಂದ್ರೆ nothing but 0.866. So this is the right answer. The pipe connected between the surge tank and prime mover ಯಾವ್ದಂದ್ರೆ pen stock. Okay, draft tube, tail race ಯಾವ ಬರಲ್ಲ. ಸೋಲಾರ್ ಪ್ಯಾನೆಲ್ ಇಸ್ ಪ್ಯಾಕ್ಡ್ ಇಂಟರ್ಕನೆಕ್ಟೆಡ್ ಅಸೆಂಬ್ಲಿ ಆಫ್ ಏನು ಅಂತಂದ್ರೆ ಫೋಟೋ ವೋಲ್ಟೈಕ್ ಸೆಲ್ ಆಗಿರುತ್ತೆ. ಲೋಡ್ ಸೆಲ್ ಬರಲ್ಲ. ಲೋಡ್ ಸೆಲ್ಸ್ ಕನೆಕ್ಟ್ ಮಾಡಿದ್ರೆ ಲೋಡ್ ನ ನಾವು ಮೆಜರ್ ಮಾಡ್ಬೋದು. ಫ್ಯೂಲ್ ಸೆಲ್ಸ್ ನ ಕನೆಕ್ಟ್ ಮಾಡಿದ್ರೆ ಫ್ಯೂಲ್ ಸೆಲ್ಸ್ ವೋಲ್ಟೇಜ್ ಕರೆಂಟ್ ನ ಜಾಸ್ತಿ ಮಾಡ್ಬೋದು. ಬಟ್ ಸೋಲಾರ್ ಪ್ಯಾನಲ್ ಅಲ್ಲಿ ಫೋಟೋ ವೋಲ್ಟೈಕ್ ಸೆಲ್ಸ್ ಯೂಸ್ ಮಾಡ್ತೀವಿ. ಫೋಟಾನ್ ಸೆಲ್ಸ್ ಅನ್ನೋದು ಬರೋದೇ ಇಲ್ಲ. ಇಸ್ ಸಮಥಿಂಗ್ ಡಮ್ಮಿ. ಸ್ಕಿನ್ ಎಫೆಕ್ಟ್ ಇಸ್ ಇನ್ಕ್ರೀಸ್ಡ್ ಬೈ ಇನ್ಕ್ರೀಸಿಂಗ್ ದ ಫ್ರೀಕ್ವೆನ್ಸಿ ಆಫ್ ದ ಸಪ್ಲೈ. ಫ್ರೀಕ್ವೆನ್ಸಿ ಆಫ್ ಸಪ್ಲೈ ಡಿಕ್ರೀಸಸ್ ಅಂತ ಹಾಕಿದ್ದೀನಿ. ನೋ, ದಿಸ್ ಇಸ್ ರಾಂಗ್ ಆನ್ಸರ್. And as the frequency of the supply increases, the skin effect also increases. Okay. Dielectric heating of Dielectric heating is used in preheating of plastics. Okay, metals ಅಲ್ಲಿ ನಾವು dielectric heating use ಮಾಡಲ್ಲ, only in plastics ಅಲ್ಲಿ use ಮಾಡ್ತೀವಿ. In a circuit breaker, if the dielectric strength of the medium between contacts builds up more rapidly than the restaking voltage, restaking voltage ಗಿಂತ ಜಾಸ್ತಿ ಹೋಗ್ತಾ ಇದೆ ಅಂದ್ರೆ ಆರ್ಕ್ ಏನಾಗುತ್ತೆ, ಆರ್ಕ್ ವಿಲ್ ಬಿ ಎಕ್ಸ್ಟಿಂಗ್ವಿಶ್ ಆಗ್ಬಿಡುತ್ತೆ. ಎಕ್ಸ್ಟಿಂಗ್ವಿಶ್ ಆಗ್ಬಿಡುತ್ತೆ. ಓಕೆ, ಆರ್ಕ್ ಏನಾಗ್ಬಿಡುತ್ತೆ, ಎಕ್ಸ್ಟಿಂಗ್ವಿಶ್ ಆಗ್ಬಿಡುತ್ತೆ. ಯಾಕೆ ಅಂತಂದ್ರೆ ರೇಟ್ ಆಫ್ ರೈಸ್ ಆಫ್ ರಿಕವರಿ ವೋಲ್ಟೇಜ್ ಬಂದ್ಬಿಟ್ಟು ನಿಮಗೆ 2 ಟೈಮ್ಸ್ ಆಫ್ ಪೀಕ್ ವೋಲ್ಟೇಜ್ ಇರುತ್ತೆ. ಸೊ ದಟ್ ಈಸ್ ದ ರೀಸನ್. ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ನೀವು ಜಾಸ್ತಿ ಮಾಡ್ದಂಗೆ, ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂತ ಏನಿಲ್ಲ, ಈ ತರ ಎರಡು ಕಾಂಟ್ಯಾಕ್ಟ್ಸ್ ಇರ್ತಲ್ಲ, ಈ ಕಾಂಟ್ಯಾಕ್ಟ್ಸ್ ಅಲ್ಲಿ ಬರೋಂತಹ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ನೀವು ಜಾಸ್ತಿ ಮಾಡಬೇಕು. ಓಕೆ, ಆ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂದ್ರೆ ನಾವು ಏನು ಯೂಸ್ ಮಾಡಿರ್ತೀವಿ, ಏರ್ ಯೂಸ್ ಮಾಡಿರ್ತೀವಿ. ಏರ್ ಆಸ್ ಎ ಡೈಎಲೆಕ್ಟ್ರಿಕ್, ಆಯಿಲ್ ಆಸ್ ಎ ಡೈಎಲೆಕ್ಟ್ರಿಕ್, ಸಮ್ಟೈಮ್ಸ್ SF6 ಗ್ಯಾಸ್ ಆಸ್ ಎ ಡೈಎಲೆಕ್ಟ್ರಿಕ್. ಈ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಎಷ್ಟು ಜಾಸ್ತಿ ಇರುತ್ತೆ, ಈ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಎಷ್ಟು ಜಾಸ್ತಿ ಇರುತ್ತೆ, ನಿಮ್ಗೆ ಅಷ್ಟು ಬೇಗ ಆರ್ಕ್ ನ ಎಕ್ಸ್ಟಿಂಗ್ವಿಶ್ ಮಾಡ್ಬೋದು. ಓಕೆ, so as it increases between the contacts, builds up more rapidly than the restaking voltage, then the arc will be extinguished. Okay. MCB ಯಾವ್ದ್ರ ಮೇಲೆ ವರ್ಕ್ ಆಗುತ್ತೆ, ಮ್ಯಾಗ್ನಿಟೋಥರ್ಮಿಕ್ ಪ್ರಿನ್ಸಿಪಲ್, ಮ್ಯಾಗ್ನಿಟೋಥರ್ಮಿಕ್ ರಿಲೀಸ್ ಅಂತ ಹೇಳ್ಬೋದು. A semiconductor has a semiconductor ಅಂದ್ರೆ negative temperature coefficient. A hole in a semiconductor is defined as incomplete part of an electron pair bond ಅಂತ ಕರಿತೀವಿ. Okay. ಕ್ರಿಸ್ಟಲ್ ಡಯೋಡ್ ಇಸ್ ಎ ಡ್ಯಾಶ್ ಡಿವೈಸ್. ಕ್ರಿಸ್ಟಲ್ ಡಯೋಡ್ ಅನ್ನೋದು ಒಂದು ನಾನ್ ಲೀನಿಯರ್ ಡಿವೈಸ್ ಆಗಿರುತ್ತೆ. ಡೆಸಿಮಲ್ 43 ಇನ್ ಹೆಕ್ಸಾ ಡೆಸಿಮಲ್ ನಂಬರ್ ಸಿಸ್ಟಮ್ ಹೇಗೆ ಮಾಡಬೇಕು, ಡೆಸಿಮಲ್ ಇಂದ ಹೆಕ್ಸಾ ಡೆಸಿಮಲ್ ಇಂದ ಏನಿಲ್ಲ, ಜಸ್ಟ್ ಡೆಸಿಮಲ್ ನಂಬರ್ ಕೊಳ್ಳಿ, ಹೆಕ್ಸಾ ಡೆಸಿಮಲ್ ನಂಬರ್ ಇಂದ ಡಿವೈಡ್ ಮಾಡಿ. 16 2 32 ಬರುತ್ತೆ. 32 ಮೈನಸ್ 43 ಅಂದ್ರೆ 11 ಉಳಿಯುತ್ತೆ. ಓಕೆ, 32 ಮೈನಸ್ 43 ಅಂದ್ರೆ 11 ಉಳಿಯುತ್ತೆ. ಸೊ 11 ಹಾಗೆ ಬರ್ಕೊಳ್ಳಿ. ಈ 2 ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಅಂಡ್ 11 ಅಂತಂದ್ರೆ ಇಟ್ ಈಸ್ ದ ಇಂಟರ್ಪ್ರಿಟೇಷನ್ ಆಫ್ ಹೆಕ್ಸಾಡೆಸಿಮಲ್ ಅಲ್ಲಿ ನಿಮ್ಗೆ 11 ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಬಿ. ಎ ಅನ್ನ 10 ಅಂತ ಕರಿತೀವಿ, 11 ನ ಬಿ ಅಂತ ಕರಿತೀವಿ. ಓಕೆ, 2B is the right answer. The core of a fiber optic cable is made up of ಗ್ಲಾಸ್ ಅಥವಾ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಇರುತ್ತೆ. ಬಟ್ ಇಲ್ಲಿ ಪ್ಲಾಸ್ಟಿಕ್ ಹೆಸರು ಎಲ್ಲಿ ಕೊಟ್ಟಿಲ್ಲ. ಕ್ವಾರ್ಟ್ಸ್ ಅನ್ನೋದು ಇಟ್ಸ್ ಎ ಕ್ರಿಸ್ಟಲ್, ಡೈಮಂಡ್ ಅನ್ನೋದು ಇಟ್ಸ್ ಹಾರ್ಡೆಸ್ಟ್ ಮೆಟೀರಿಯಲ್, ಏರ್ ಅನ್ನೋದು ಇಟ್ ಇಸ್ ಎ ಡೈಎಲೆಕ್ಟ್ರಿಕ್ ಮೆಟೀರಿಯಲ್. ಬಟ್ ಫೈಬರ್ ಆಪ್ಟಿಕ್ ಕೇಬಲ್ ಅಲ್ಲಿ ವಿ ಯೂಸ್ ಗ್ಲಾಸ್ ಆಸ್ ಅ ಟ್ರಾನ್ಸ್ಮಿಷನ್ ಮೀಡಿಯಾ. ಕೋರ್ ಇಸ್ ಮೇಡ್ ಅಪ್ ಆಫ್. ಇನ್ ಆನ್ಲೈನ್ ಯು ಪಿ ಎಸ್ ಅಲ್ಲಿ ಇನ್ವರ್ಟರ್ ಏನಿರುತ್ತೆ, ಆನ್ಲೈನ್ ಯು ಪಿ ಎಸ್ ಅಲ್ಲಿ ಇನ್ವರ್ಟರ್ ಯಾವಾಗಲೂ ಆನ್ ಇರಬೇಕು, ಆಫ್ ಮಾಡಂಗಿಲ್ಲ. ಆಫ್ಲೈನ್ ಯು ಪಿ ಎಸ್ ಅಲ್ಲಿ ಇನ್ವರ್ಟರ್ ನಿಮಗೆ ಆಫ್ ಇರುತ್ತೆ. ಓಕೆ, ಇನ್ ಆನ್ಲೈನ್ ಯು ಪಿ ಎಸ್ ಇನ್ವರ್ಟರ್ ಈಸ್ ಆಲ್ವೇಸ್ ಆನ್. ಓಮ್ಸ್ ಲಾ ಇಸ್ ಅಪ್ಲಿಕೇಬಲ್ ಫಾರ್ ಕಂಡಕ್ಟರ್ಸ್. ಓಮ್ಸ್ ಲಾ ಇಸ್ ನಾಟ್ ಅಪ್ಲಿಕೇಬಲ್ ಫಾರ್ ಯಾವುದು ಅಂತಂದ್ರೆ ಇವೆಲ್ಲ. ಇನ್ ಎ ಡಿ ಸಿ ಸರ್ಕ್ಯೂಟ್, ಏನು ಇನ್ ಎ ಡಿ ಸಿ ಸರ್ಕ್ಯೂಟ್, ತ್ರೀ ಇಂಡಕ್ಟೆನ್ಸಸ್ ಆಫ್ ವ್ಯಾಲ್ಯೂ L1 L2 L3 ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಈಕ್ವಲೆಂಟ್ ಇಂಡಕ್ಟೆನ್ಸ್ ಎಲ್ ಇಸ್ ಗಿವನ್ ಬೈ ಏನು ಅಂತ ಕೊಟ್ಟವನೆ. ಡಿ ಸಿ ಆಗಲಿ ಎ ಸಿ ಆಗಲಿ ಇಂಡಕ್ಟೆನ್ಸ್ ಇತ್ತಂದ್ರೆ ನೀವು ಡೈರೆಕ್ಟ್ ಫಾರ್ಮುಲಾ ಇಂಡಕ್ಟೆನ್ಸ್ ಇನ್ ಸೀರೀಸ್ ಇಸ್ ನಥಿಂಗ್ ಬಟ್ L1 ಪ್ಲಸ್ L2 ಪ್ಲಸ್ L3. ಪ್ಯಾರಲ್ ಇತ್ತಂದ್ರೆ ಇದು ಕರೆಕ್ಟ್ ಆಗ್ತಿತ್ತು. ಓಕೆ, ದಿಸ್ ಈಸ್ ಗುಡ್ ಫಾರ್ ಪ್ಯಾರಲಲ್. ಓಕೆ, ಇವೆರಡು ಡಮ್ಮಿ. At absolute zero temperature, a semiconductor behaves as an insulator. ಅಬ್ಸಲ್ಯೂಟ್ ಜೀರೋ ಟೆಂಪರೇಚರ್ ಅಂತಂದ್ರೆ ಇನ್ಸುಲೇಟರ್ ತರ ಆಕ್ಟ್ ಆಗುತ್ತೆ. ಏನು ಟೆಂಪರೇಚರ್ ಇನ್ಸುಲೇಟರ್ ಟೆಂಪರೇಚರ್ ಹೋಗ್ತಿದ್ದಂಗೆಲ್ಲ ಸೆಮಿ ಕಂಡಕ್ಟರ್ ಇಂದ ಕಂಡಕ್ಟರ್ ಬರುತ್ತೆ. ಓಕೆ, ಶಾರ್ಟ್ ಸರ್ಕ್ಯೂಟ್ ಆಗಿ ಯಾವಾಗ ಆಗುತ್ತೆ ಅಂದ್ರೆ ಟೋಟಲ್ ಆಗಿ ಜೀರೋ ಆಗ್ಬಿಡ್ಬೇಕು. ಏನು ರೆಸಿಸ್ಟೆನ್ಸ್. ಡಯೋಡ್ ಯೂಸ್ಡ್ ಆಸ್ ಎ ವೋಲ್ಟೇಜ್ ರೆಗ್ಯುಲೇಟರ್ ಏನು, ಡಯೋಡ್ ನಾನು ಹೇಳಿದ್ದೆ ಆಲ್ರೆಡಿ. ವ್ಯಾರಕ್ಟರ್ ಡಯೋಡ್ ಇಸ್ ಯೂಸ್ಡ್ ಆಸ್ ವೋಲ್ಟೇಜ್ ಕಂಟ್ರೋಲ್ ಆಸಿಲೇಟರ್ಸ್, ನಥಿಂಗ್ ಎಲ್ಸ್.
ದ ಸೆಮಿಕಂಡಕ್ಟರ್ ಮೆಟೀರಿಯಲ್ ಯೂಸ್ಡ್ ಇನ್ ಎಲ್ ಇ ಡಿ ಯಾವುದು ಅಂತಂದ್ರೆ ಗ್ಯಾಲಿಯಂ ಆರ್ಸೆನೈಡ್ ಯೂಸ್ ಮಾಡಿರ್ತೀವಿ. ಇಂಡಿಯಂ ಫಾಸ್ಫೈಡ್, ಪೊಟ್ಯಾಷಿಯಂ ಕಾರ್ಬನೇಟ್ ಇವೆಲ್ಲ ಡಮ್ಮಿ ನೇಮ್ಸ್. ಜರ್ಮೇನಿಯಂ ಅಂದ್ರೆ ಪ್ಯೂರ್ ಸಿಲಿಕಾನ್, ಪ್ಯೂರ್ ಸೆಮಿಕಂಡಕ್ಟರ್ ಅದು ಯೂಸ್ ಮಾಡಲ್ಲ. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಡಿ ಸಿ ಅಂಡ್ ಎ ಸಿ ಲೋಡ್ ಲೈನ್ ಈಸ್ ಕಾಲ್ಡ್ ಏನು ಅಂತಂದ್ರೆ ಆಪರೇಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ನಥಿಂಗ್ ಬಟ್ ಎ ಕ್ಯೂ ಪಾಯಿಂಟ್. ಕ್ಯೂ ಪಾಯಿಂಟ್ ಆರ್ ಕ್ವಿನ್ಸೆಂಟ್ ಪಾಯಿಂಟ್ ಅಂತ ಕರಿತೀವಿ. ಓಕೆ. And feedback circuit usually employs dash network and the resistive network. A feedback circuit usually employs dash network means it is a resistive network. And SCR has dash semiconductor layers ಅಂತಂದ್ರೆ 4 semiconductor layers ಬರುತ್ತೆ. Okay, a single phase fully controlled bridge rectifier uses how many SCRs? Bridge ಅಂತ ಬಂತಂತಂದ್ರೆ bridge form ಆಗಲೇಬೇಕು. So four SCRs are mandatory required. Okay. So this question actually I need to search which of the following inverters allows multi-motor operation ಅಂತಂದ್ರೆ multi-motor operationಗೆ ನಮ್ಗೆ ಏನ್ ಬೇಕಾಗುತ್ತೆ ಮೋಟರ್ಸ್ ಜಾಸ್ತಿ ಇರುತ್ತೆ. ಓಕೆ. ಮಲ್ಟಿ ಮೋಟರ್ ಅಂದ್ರೆ ಮೋಟರ್ಸ್ ಜಾಸ್ತಿ ಇರುತ್ತೆ, ಲೈಕ್ ಮಲ್ಟಿ ಡ್ರೈವ್ ಅಂತಾನು ಕರಿಬಹುದು. ಮಲ್ಟಿ ಮೋಟರ್ಸ್ ಅಲ್ಲಿ ನಮಗೆ ಕಾನ್ಸ್ಟೆಂಟ್ ಆಗಿ ಡ್ರೈವ್ ಮಾಡಬೇಕಿದ್ದಂಥದ್ದೇನು ವೋಲ್ಟೇಜ್. ಓಕೆ, ವೋಲ್ಟೇಜ್. ಸೊ ವೋಲ್ಟೇಜ್ ಇಸ್ ದ ಇಂಪಾರ್ಟೆಂಟ್. ಸೊ ಆ ಇನ್ವರ್ಟರ್ ಅಲ್ಲಿ ಸೊ ಹಾಗಾಗಿ ನಾವು ವೋಲ್ಟೇಜ್ ಸೋರ್ಸ್ ಇನ್ವರ್ಟರ್ ಈಸ್ ವಾಟ್ ಮೈ ಅನಾಲಿಸಿಸ್ ಸೇಸ್, ಬಟ್ ಲೆಟ್ ಸಿ. ಸೊ ಸ್ಟಿಲ್ ಹ್ಯಾವ್ ಡೌಟ್ಸ್ ಬಿಕಾಸ್ ಕರೆಂಟ್ ಇಟ್ ಡಿಪೆಂಡ್ಸ್ ಆನ್ ದ ಅಪ್ಲಿಕೇಶನ್ ಅಗೇನ್. ವಾಟ್ ಟೈಪ್ ಆಫ್ ಅಪ್ಲಿಕೇಶನ್ಗೆ ಇವ್ರು ನೋಡ್ಕೊಂಡು ಕೇಳಿದಾರೆ ಅನ್ನೋದ್ ಮೇಲೆ ಡಿಪೆಂಡ್ ಆಗುತ್ತೆ. ಸಮ್ಟೈಮ್ಸ್ ವಿ ಯೂಸ್ ಕರೆಂಟ್ ಸೋರ್ಸ್ ಇನ್ವರ್ಟರ್ಸ್ ನಿಂದ ಕರೆಂಟ್ ಡ್ರಿವನ್ ಮೋಟರ್ಸ್ ಇರ್ತವೆ. ಅಂಡ್ ಬಟ್ ಮೋಸ್ಟ್ ಆಫ್ ದ ಟೈಮ್ ಮೋಟರ್ಸ್ ಇದು ಇಂಡಕ್ಷನ್ ಇನ್ವರ್ಟರ್ಸ್ ಅಂತ ಅಂದ್ಮೇಲೆ ಎ ಸಿ ಮೋಟರ್ಸ್ ಯೂಸ್ ಮಾಡ್ತೀವಿ ನಾವು. ಓಕೆ, ವಿ ಯೂಸ್ ಎ ಸಿ ಮೋಟರ್ಸ್ ಫಾರ್ ಇಂಡಕ್ಷನ್ ಪರ್ಪಸ್. ಎ ಸಿ ಮೋಟರ್ಸ್ ಅಲ್ಲಿ ವಿ ಕ್ಯಾನ್ ಡ್ರೈವ್ ಬೈ ವೋಲ್ಟೇಜ್ ಕಂಟ್ರೋಲಿಂಗ್ ಮೆಥಡ್ ಬಟ್ ನಾಟ್ ಬೈ ಕರೆಂಟ್ ಕಂಟ್ರೋಲಿಂಗ್ ಮೆಥಡ್. So I have some doubts, but let us see with the options. Okay, but my says analysis says like voltage source inverter. 8051 microcontroller has dash type bash bytes rams on chip ಅಂದ್ರೆ ಅದು 128 bytes ಇರುತ್ತೆ. It's a straightforward question. And the special function register used to set the interrupt priority ಅಂತಂದ್ರೆ it is just IP ಅಂತ ಕರೀತಾರೆ. IP ನ interrupt priority ಅಂತ ಕರೀತಾರೆ. ಐ ಅಂತಂದೇನು interrupt enable ಅಂತ ಕರಿತೀವಿ. tmod and escon ಅಂದ್ರೆ escon is used for serial communication and tmod is used for timer mode selection. Okay, that is not else. And for maximum power transfer ಆಗಬೇಕು ಅಂತಂದ್ರೆ ಒಂದು from a source to the load in a network, the dash the load resistance ಏನಿರುತ್ತೆ the load resistance must be dash the times of Thevenin's resistance. load resistance ಏನಾಗಿರ್ಬೇಕು Thevenin's resistance ಗೆ equal ಆಗಿರ್ಬೇಕಾಗುತ್ತೆ. Okay, that is the only mandatory in order to do the maximum power transfer theorem. And current is minimum or zero in a tuned circuit. Tuned circuit and then LC tank circuit ನ ನಾವು ಏನಂತ ಕರಿತೀವಿ tuned circuit ಅಂತ ಕರಿತೀವಿ. Okay, ಎಲ್ ಸಿ ಟ್ಯಾಂಕ್ ಸರ್ಕ್ಯೂಟ್ನ ಟ್ಯೂನ್ ಸರ್ಕ್ಯೂಟ್ ಅಂತ ಕರಿತೀವಿ. ಎಲ್ ಸಿ ಟ್ಯಾಂಕ್ ಸರ್ಕ್ಯೂಟು ನಮಗೆ ಕರೆಂಟ್ ಮಿನಿಮಮ್ ಇರಬೇಕಂದ್ರೆ ಏನು ಮೀನಿಂಗು ಸೀರೀಸ್ ರಿಸನೆನ್ಸ್ ಅಂತಲೂ ಪಾಸಿಬಲ್ ಇಲ್ಲ. ಸೀರೀಸ್ ರಿಸನೆನ್ಸ್ ಅಲ್ಲಿ ಏನಾಗುತ್ತೆ ಕರೆಂಟ್ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಪ್ಯಾರಲಲ್ ರಿಸನೆನ್ಸ್ ಅಲ್ಲಿ ಮಾತ್ರನೇ ಪಾಸಿಬಲ್. ಸೊ ದಿಸ್ ಆನ್ಸರ್ ಹ್ಯಾಸ್ ಟು ಬಿ ಎಲ್ ಅಂಡ್ ಸಿ ಇನ್ ಪ್ಯಾರಲ್. ಬಟ್ ನೀವು ಆರ್ ಸಿ ಸಿ ಆರ್ ಅಂತ ಹಾಕಿದ್ರೆ ಅಂದ್ರೆ ಅದು ಟ್ಯಾಂಕ್ ಸರ್ಕ್ಯೂಟ್ ಅಂತ ಕರೆಯಲ್ಲ, ದಟ್ ಈಸ್ ಕಾಲ್ಡ್ ಸಮಥಿಂಗ್ ಎಲ್ಸ್. ರೇಸ್ ರೌಂಡ್ ಕಂಡೀಷನ್ ಪ್ರಾಬ್ಲಮ್ ಈಸ್ ಓವರ್ಕಮ್ ಬೈ ಯಾವುದು? ರೇಸ್ ರೌಂಡ್ ಕಂಡೀಷನ್ ಯಾವುದರಿಂದ? ಮಾಸ್ಟರ್ ಸ್ಲೇವ್ ಜೆಕೆ ಫ್ಲಿಪ್ ಫ್ಲಾಪ್ ಇಂದ ಮಾತ್ರ ಪಾಸಿಬಲ್, ನಾಟ್ ಫ್ರಮ್ ಎನಿ ಅದರ್ ಎಲ್ಸ್. The noise which is introduced in the transmitter and carried all the way along to the receiver output is called as transit time noise ಅಂತ ಕರಿತೀವಿ. And this one still I have some doubts, but let us check because ಒಂದು ಇಂಟ್ರೊಡ್ಯೂಸ್ ಆಗಬೇಕು ಟ್ರಾನ್ಸ್ಮಿಟರ್ ಅಲ್ಲಿ ಅಂಡ್ ಇಟ್ ಶುಡ್ ಬಿ ಕ್ಯಾರಿಡ್ ಅಲಾಂಗ್ ದ ರಿಸೀವರ್ ಔಟ್ಪುಟ್ ಅಂತಂದ್ರೆ ಚಾನಲ್ ನಾಯ್ಸ್ ಸಹ ಅಲ್ಲಿಂದಾನೆ ಕ್ರಿಯೇಟ್ ಆಗುತ್ತೆ. ಚಾನಲ್ ನಾಯ್ಸ್ ಅನ್ನೋದು ಚಾನಲ್ ಅಲ್ಲೇ ಇರುತ್ತೆ and it will only thing is it won't travel but it will be there in the channel. And crosstalk and this is happened due to the interference from the other cables, so this is not at all possible. Quantization noise ಅಂತಂದ್ರೆ this is like a bits of variation in the ಆಗುತ್ತೆ, so that is called as quantization. In discrete ಅಲ್ಲಿ ಇರುತ್ತೆ ಇದು, this will be in the form of discrete but it is not our topic. And transit time noise is my thing says. Okay, let's see. Okay, and light is used as a carrier for information in fiber optic communication ಮಾತ್ರ. Okay, ಇನ್ ಎಲ್ಲದರಲ್ಲಿ ಕರೆಂಟ್ ಯೂಸ್ ಮಾಡ್ತೀವಿ, ಏರ್ ಅನ್ನೋದು ಬರೋದೇ ಇಲ್ಲ, ಡಮ್ಮಿ. ಇನ್ ಡ್ಯಾಶ್ ಮೆಥಡ್ ದ ಸರ್ವರ್ in dash method for the server assigns a physical address to the computer every time boots. Every time boot ಆದಾಗ ನಾವೇನ್ ಮಾಡುತ್ತೆ
ಡೈನಮಿಕ್ ಅಡ್ರೆಸ್ ಪ್ಲೇ ಆಗುತ್ತೆ. ಸ್ಟ್ಯಾಟಿಕ್ ಅಡ್ರೆಸ್ ಅಂದ್ರೆ ಒಂದೇ ಫಿಕ್ಸ್ ಇರುತ್ತೆ. ಎವ್ರಿ ಟೈಮ್ ಬೂಟ್ ಆದ್ರೂ ಸಹ ನಿಮಗೆ ಸ್ಟ್ಯಾಟಿಕ್ ಅಡ್ರೆಸ್ ಅದೇ ತರ ಇರುತ್ತೆ. ಇಟ್ ವೋಂಟ್ ಚೇಂಜ್. ಓಕೆ, ಎವ್ರಿ ಟೈಮ್ ಅಸೈನ್ ಆಗುತ್ತೆ ಮೆಥಡ್ ದ ಸರ್ವರ್ ಅಸೈನ್ಸ್ ಎ ಫಿಸಿಕಲ್ ಅಡ್ರೆಸ್ ಟು ದ ಕಂಪ್ಯೂಟರ್ ಎವ್ರಿ ಟೈಮ್ ಬೂಟ್ಸ್ ಅಂದ್ರೆ ದಟ್ ಇಸ್ ಎ ಡೈನಮಿಕ್ ಅಡ್ರೆಸ್. ಡೈನಮಿಕ್ ಇಸ್ ಎ ವೇರಿಂಗ್ ಅಡ್ರೆಸ್. The dash connects two separate LANs that use the same media access controller ಅಂತಂದ್ರೆ ಮ್ಯಾಕ್ ಪ್ರೋಟೋಕಾಲ್ ಯೂಸ್ ಮಾಡುತ್ತೆ ಯಾವ್ದ್ರಲ್ಲಿ, ಡಾಟಾ ಲಿಂಕ್ ಲೇಯರ್ ಅಲ್ಲಿ. ಸೊ ಡಾಟಾ ಲಿಂಕ್ ಲೇಯರ್ ಅಂತಂದ್ರೆ ಇಟ್ ಕಮ್ಸ್ ಇನ್ ದ ಬ್ರಿಡ್ಜ್. ಸೊ ಬ್ರಿಡ್ಜ್ ಇಸ್ ದ ರೈಟ್ ಆನ್ಸರ್. ಎ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ವಿಲ್ ಇನ್ಕ್ರೀಸ್ ದ ವೋಲ್ಟೇಜ್ ಇನ್ ದ ಸೆಕೆಂಡರಿ. ಸ್ಟೆಪ್ ಅಪ್ ಅಂದ್ರೆ ಏನಿಲ್ಲ, ಸಿಂಪಲ್ ಸೆಕೆಂಡರಿ ಸೈಡ್ ಟರ್ನ್ಸ್ ಜಾಸ್ತಿ ಇರುತ್ತೆ, ಸೊ ಸ್ಟೆಪ್ ಅಪ್ ಆಗುತ್ತೆ. ವೋಲ್ಟೇಜ್ 2 ವಿಲ್ ಬಿ ಗ್ರೇಟರ್ ದೆನ್ ವೋಲ್ಟೇಜ್ 1 ಅಷ್ಟೇ, ಸಿಂಪಲ್. ಇದು ವೋಲ್ಟೇಜ್ 2 and this is voltage 1. ರೆಸಿಸ್ಟೆನ್ಸ್ ಆಫ್ ಸೆಮಿಕಂಡಕ್ಟರ್ ಎಕ್ಸಿಬಿಟ್ಸ್ ಏನಪ್ಪಾ ಅಂತಂದ್ರೆ ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್. ಅದು ಆಲ್ರೆಡಿ ಕೇಳಿದ್ದ, ಮತ್ತೆ ಇನ್ನೊಂದ್ಸಲ ಕೇಳಿದಾನೆ. ಸೊ ಗ್ರೇಸ್ ಮಾರ್ಕ್ಸ್ ತರನೇ ಇರುತ್ತೆ, ಸಿಂಪಲ್. ಫೈಂಡ್ ದ ವ್ಯಾಲ್ಯೂ ಆಫ್ ಬೀಟಾ ಇಫ್ ಆಲ್ಫಾ ಇಸ್ 0.85. 0.85 ಅಂದ್ರೆ ಬೀಟಾ ಫಾರ್ಮುಲಾ ಗೊತ್ತಿದೆ ನಿಮಗೆ. ಬೀಟಾ ಇಸ್ಕಲ್ಸ್ ಟು ಆಲ್ಫಾ ಬೈ 1 ಮೈನಸ್ ಆಫ್ ಆಲ್ಫಾ. ಹಾಕೊಳ್ಳಿ 0.85 ಬೈ 1 ಮೈನಸ್ ಆಫ್ 0.85 ಅಂತಂದ್ರೆ 0.85 ಬೈ 1.15 ಅಂತ ಬರುತ್ತೆ. 85 ಬೈ 15 ಅಂತ ಮಾಡಿದೆ ಇಟ್ ಕಮ್ಸ್ ಲೈಕ್ 15 1 ಜಾ 15, 5 3 ಜಾ 15, 5 1 ಜಾ 15, 3 ಉಳಿತೆ, 5 7 ಜಾ 35, 17 ಬೈ 3 ಅಂತಂದ್ರೆ ನಥಿಂಗ್ ಬಟ್ 3 1 ಜಾ 3 5 ಜಾ 15, ಪಾಯಿಂಟ್ ಉಳಿತು 15 ಅಂದ್ರೆ 2, 3 5 ಜಾ 3 5 ಅಲ್ಲ 3 6 ಜಾ 18 and 5.67 is the answer. So ಇದೊಂದೇ ನಿಮಗೆ ಡೆಸಿಮಲ್ ಅಲ್ಲಿ ಕೇಳಿದಾನೆ, ಅದು ಬಿಟ್ರೆ rest of the thing was very simple. The current amplification factor in the transistor in with common base configuration. Common base configuration ಅಲ್ಲಿ ಬರದೆ ಆಲ್ಫಾ, ಕಾಮನ್ ಎಮಿಟರ್ ಅಂತ ಅಂದ್ರೆ ಬೀಟಾ ಇತ್ತು. ಓಕೆ, ಕಾಮನ್ ಎಮಿಟರ್ ಅಂದ್ರೆ ಬೀಟಾ, ಕಾಮನ್ ಕಲೆಕ್ಟರ್ ಅಂದ್ರೆ ಇಟ್ ಕಮ್ಸ್ ಲೈಕ್ ಗಾಮಾ. ಓಕೆ, ಅಂಡ್ ದಿಸ್ ಡೋ ಅನ್ನೋದು ಇಟ್ ಇಸ್ ಎ ಆಂಪ್ಲಿಫಿಕೇಶನ್ ಫ್ಯಾಕ್ಟರ್, ನಾಟ್ ನಥಿಂಗ್ ಎಲ್ಸ್. ನಂಬರ್ ಆಫ್ ಪಿ ಎನ್ ಜಂಕ್ಷನ್ಸ್ ಇನ್ ಗನ್ ಡಯೋಡ್ ಅಂತಂದ್ರೆ ಇದು ಡೈರೆಕ್ಟ್ಲಿ ಝೀರೋ. ಗನ್ ಡಯೋಡ್ ಅಂತಂದ್ರೆ ಜಂಕ್ಷನ್ ಲೆಸ್ ಡಯೋಡ್ ಅಂತ ಕರಿತೀವಿ. ಇದ್ರ ಸಿಂಬಲ್ ನಿಮ್ಗೆ ಈ ತರ ಫೈಟ್ ಮಾಡ್ತಾ ಇರುತ್ತೆ, ಇದು ನಿಮ್ಗೆ ಗನ್ ಡಯೋಡ್ ಅಂತ ಕರಿತೀವಿ. ಓಕೆ, it looks like this is a just junctionless diode. Which of the following component cannot be fabricated on IC ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೆ, ಇಂಡಕ್ಟರ್ ಬಿಟ್ಟು ಎಲ್ಲಾನು ನಾವು ಫ್ಯಾಬ್ರಿಕೇಟ್ ಮಾಡ್ಬೋದು. ಡಯೋಡ್, ಕೆಪಾಸಿಟರ್, ರೆಸಿಸ್ಟರ್. ಬಟ್ ಅಡ್ವಾನ್ಸ್ ಟೆಕ್ನಾಲಜೀಸ್ ಮಾಡ್ತಾರೆ, ಬಟ್ ಮ್ಯಾಕ್ಸಿಮಮ್ ಇಂಡಕ್ಟರ್ ಇಸ್ ಅ ಕಾಯಿಲ್ ಯು ಕೆನಾಟ್ ಫ್ಯಾಬ್ರಿಕೇಟ್ ಇನ್ ಎ IC. The phase difference of output with input voltage of a common emitter ಅಲ್ಲಿ ನಿಮಗೆ 180 ಡಿಗ್ರಿ ಫೇಸ್ ಶಿಫ್ಟ್ ಇರುತ್ತೆ. ಇಟ್ಸ್ ಮ್ಯಾಂಡೇಟರಿ. Whereas other two, common base ಇರ್ಬೋದು, common collector ಇರ್ಬೋದು, phase shift will be 0 degree. Okay, between the voltage with respect to the voltages. Which of the following is not an ideal characteristic of op amp ಅಂತಂದ್ರೆ ಯಾವುದು ಅಂತಂದ್ರೆ ಐಡಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ op amp ಅಲ್ಲಿ ನೋಡಿ ನಿಮಗೆ ಝೀರೋ ಇನ್ಪುಟ್ ಇಂಪಿಡೆನ್ಸ್ ಅನ್ನೋದು ರಾಂಗ್ ಆಗಿರುತ್ತೆ. ಇನ್ಪುಟ್ ಇಂಪಿಡೆನ್ಸ್ ಯಾವಾಗಲೂ ನಿಮಗೆ ಇನ್ಫಿನಿಟಿ ಇರಬೇಕು, ಔಟ್ಪುಟ್ ಇಂಪಿಡೆನ್ಸ್ ಯಾವಾಗಲೂ ನಿಮಗೆ ಝೀರೋ ಇರಬೇಕು. ಅದೇ ಐಡಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಇದೊಂದು ರಾಂಗ್ ಇದೆ. ಇಟ್ ಇಸ್ ನಾಟ್ ಆನ್ ಐಡಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಇವೆಲ್ಲ ಇನ್ಫಿನೈಟ್ ಓಪನ್ ಲೂಪ್ ಗೈನ್ ಇರಬೇಕು, ಮತ್ತೆ ಇನ್ಫಿನೈಟ್ ಬ್ಯಾಂಡ್ ವಿಡ್ತ್ ಇರಬೇಕು, ಇನ್ಫಿನೈಟ್ CMRR ಸಹ ಇರಬೇಕು. ಸರ್ಕ್ಯೂಟ್ ವಿಚ್ ಕನ್ವರ್ಟ್ಸ್ ಇರ್ರೆಗ್ಯುಲರ್ಲಿ ಶೇಪ್ಡ್ ವೇವ್ ಫಾರ್ಮ್ ನಿಂದ ರೆಗ್ಯುಲರ್ ಶೇಪ್ಡ್ ವೇವ್ ಫಾರ್ಮ್ ಬರುತ್ತೆ ಅಂದ್ರೆ ದಟ್ ಇಸ್ ಕಾಲ್ಡ್ ಎಸ್ ಸ್ಮಿತ್ ಟ್ರಿಗರ್. ಸ್ಮಿತ್ ಟ್ರಿಗರ್ ಏನ್ ಮಾಡುತ್ತೆ, ನಿಮಗೆ ರೆಗ್ಯುಲರ್ ಶೇಪ್ಗೆ ತಗೊಂಡ್ಬರುತ್ತೆ. ಎನಿ ಟೈಪ್ ಆಫ್ ವೇವ್ ಫಾರ್ಮ್ ಇರಲಿ, ಜಸ್ಟ್ ಕಟ್ ಆಯ್ತು ಅಂದ್ರೆ ಆಯ್ತು, ಅಪರ್ ಥ್ರೆಶೋಲ್ಡ್ ಲೋವರ್ ಥ್ರೆಶೋಲ್ಡ್ ಇಂದ ನಿಮಗೆ ಸ್ಕ್ವೇರ್ ವೇವ್ ಜನರೇಟ್ ಆಗ್ಬಿಡುತ್ತೆ. ಸೊ ದಟ್ ಮೇಕ್ಸ್ ಈಸಿ. And an SCR has dash PN junction and the 3 PN junctions irutte, and the DC supply of voltage source inverter has dash at all frequencies and it is low impedance. The voltage source inverter and low impedance, current source inverter and it is high impedance. A cycloconverter and it is used for either of the single phase or else a three phase. ಎರಡು ತರ cyclo converters ಇದೆ. 8051 microcontroller has dash bytes dash ROM on the chip and the 4K ROM. Which 8051 microprocessor is when 8051 microprocessor is reset, the content of stack pointer is 07H ಅಂತ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಮೆಮೊರಿ ಟೈಪ್ ಯೂಸ್ ಟು ಆಕ್ಸೆಸ್ ಬಿಟ್ ಅಡ್ರೆಸಬಲ್ ಇಂಟರ್ನಲ್ ಡಾಟಾ ಮೆಮೊರಿ ಇನ್ 8051 ಅಂದ್ರೆ ಇವೆಲ್ಲಾನು ಇಂಟರ್ನಲ್ ಡಾಟಾ ಮೆಮೊರಿ ಟೈಪೇ. ಬಟ್ ಇದರಲ್ಲಿ ಬಿ ಡಾಟಾ ಅನ್ನೋದು ಮಾತ್ರ ನಿಮಗೆ ಬಿಟ್ ಅಡ್ರೆಸಬಲ್ ಅಲ್ಲಿ ಇರುತ್ತೆ. ಬಿ ಡಾಟಾ ಅಂದ್ರೆ ಬಿ ಹೆಸರು ನೋಡ್ಬಿಟ್ಟು ಕೂಡ ಹಾಕ್ಬೋದಿತ್ತು ನೀವು, ಬಿಟ್ ಅಡ್ರೆಸಬಲ್ ಡಾಟಾ. In 8051 for serial data transfer, timer mode used is timer 1 in time mode 2. Okay. Bandwidth endpoint on a series resonance curve are called half power points ಅಂತ ಕರಿತೀವಿ. Half frequency ಅಂತ ಕರೆದ್ರೆ it looks something odd. ನೋಡಿ, ಅಪ್ಪರ್ ಫ್ರೀಕ್ವೆನ್ಸಿ, ಲೋವರ್ ಕಟ್ ಫ್ರೀಕ್ವೆನ್ಸಿ ಅಂಡ್ ಹೈಯರ್ ಕಟ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಓಕೆ, ಲೋವರ್ ಫ್ರೀಕ್ವೆನ್ಸಿ, ಲೋವರ್ ಕಟ್ ಫ್ರೀಕ್ವೆನ್ಸಿ ಅಂಡ್ ಹೈಯರ್ ಕಟ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಬಿಕಾಸ್ ಆಸ್ ವೇವ್ ಫಾರ್ಮ್ ಈ ತರ ಕ್ರಿಯೇಟ್ ಆಗುತ್ತೆ. ಓಕೆ, 1 minute, ಲೆಟ್ ಮೀ ಡ್ರ್ಯಾಗ್ ಕ್ವಶನ್ ಲೈಕ್ ದಿಸ್. ನೋಡಿ, ವೇವ್ ಫಾರ್ಮು ನಿಮಗೆ ನಾನು ಇದನ್ನ ಎರೇಸ್ ಮಾಡಿಬಿಟ್ಟು ಇಲ್ಲಿ ಡ್ರಾ ಮಾಡ್ತೀನಿ.
ಈ ತರ ತಗೊಂಡ್ರೆ ನಿಮಗೆ ವೇವ್ ಫಾರ್ಮ್ ಅಲ್ಲಿ ಇದು ನಿಮಗೆ ರೆಸೊನೆಂಟ್ ಫ್ರೀಕ್ವೆನ್ಸಿ, ಇದು ನಿಮ್ಗೆ ಗೊತ್ತಿದೆ. ಇದು ಲೋವರ್ ಫ್ರೀಕ್ವೆನ್ಸಿ, ಇದು ಹೈಯರ್ ಫ್ರೀಕ್ವೆನ್ಸಿ. ಈ ಫ್ರೀಕ್ವೆನ್ಸೀಸ್ ಇದನ್ನ ನಾವು ಕ್ವಾಲಿಟಿ ಫ್ಯಾಕ್ಟರ್ ಪಾಯಿಂಟ್ ಅಂತ ಕರಿತೀವಿ. ಓಕೆ, ಕ್ವಾಲಿಟಿ ಫ್ಯಾಕ್ಟರ್ ಪಾಯಿಂಟ್ ಅಂತ ಗೊತ್ತಿದೆ ನಮಗೆ, ರೆಸೊನೆಂಟ್ ಫ್ರೀಕ್ವೆನ್ಸಿ ಬೈ ಬ್ಯಾಂಡ್ ವಿಡ್ತ್ ಅಂತ. ಈಗ ಬ್ಯಾಂಡ್ ವಿಡ್ತ್ ಅಟ್ ಎಂಡ್ ಪಾಯಿಂಟ್ಸ್ ಅಂದ್ರೆ ಇವೆ ಅವು ಎರಡು ಪಾಯಿಂಟ್ಸ್. ಓಕೆ, ಎಂಡ್ ಪಾಯಿಂಟ್ಸ್ ಹತ್ರ ಆನ್ ಎ ಸೀರೀಸ್ ರೆಸೊನೆನ್ಸ್ ಕರ್ವ್ ಅಲ್ಲಿ ಆರ್ ಕಾಲ್ಡ್ ಏನಂತ ಕರಿತೀವಿ ಅಂದ್ರೆ ಇದನ್ನ ಲೋವರ್ ಫ್ರೀಕ್ವೆನ್ಸಿ ಅಂಡ್ ಹೈಯರ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಬಟ್ ಹಾಫ್ ಫ್ರೀಕ್ವೆನ್ಸಿ ಅಂತ ಕರೆಯಲ್ಲ, ವಿ ಕಾಲ್ ಇಟ್ ಆಸ್ ಹಾಫ್ ಪವರ್. ಸೊ ಅಗೇನ್ ಐ ಹ್ಯಾವ್ ಡೌಟ್, ಇದು ಈ ತರ ವರ್ಡಿಂಗ್ ಯಾಕೆ ಕೊಟ್ಟ ಅಂತಾನೆ ನನ್ಗೆ ಗೊತ್ತಾಗ್ತಾ ಇಲ್ಲ. ಹಾಫ್ ಪವರ್ ಪಾಯಿಂಟ್, ಹಾಫ್ ಫ್ರೀಕ್ವೆನ್ಸಿ ಪಾಯಿಂಟ್ ಅಂತ ಸಮ್ ರ್ಯಾಂಡಮ್ ಕ್ವಶನ್. ಬಟ್ ವಿ ಕಾಲ್ ಇಟ್ ಆಸ್ ಅಟ್ ಹಾಫ್ ಪವರ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಏನು ಅಟ್ ಹಾಫ್ ಪವರ್ ಅಂತ ಕ್ಯಾಲ್ಕುಲೇಟ್ ಮಾಡಿ. ಸೊ ದಟ್ ಈಸ್ ದ ರೀಸನ್ ಐ ಹ್ಯಾವ್ ಸೆಲೆಕ್ಟೆಡ್ ದಿಸ್ ಆಸ್ ಹಾಫ್ ಪವರ್ ಪಾಯಿಂಟ್. ಅಂಡ್ ಅಗೇನ್ let us see with the key answers. Okay, base 16 ಅಂತಂದ್ರೆ which refers to hexadecimal system, so that is easy. And ones complement ಅಂದ್ರೆ just ಇನ್ವರ್ಟ್ ಮಾಡಬೇಕು, 0 ನ 1, 1 ನ 0, ಈ ತರ ಮಾಡಿ 1 0 1 0 1 0 base 2. Okay, so this is the right answer. And a single bit full adder adds ಏನು ಅಂದ್ರೆ ಟೂ ಬಿಟ್ ಬೈನರಿ ನಂಬರ್ಸ್ ಆಡ್ ಮಾಡುತ್ತೆ. ಅಂದ್ರೆ ಟೂ, ಇದು ಒಂದು ಬಂದ್ಬಿಟ್ಟು 2 ಬಿಟ್ 0 0 0 1 1 0 1 1, ಇವೆರಡು 2 ಬಿಟ್ ಅಂತ ಕರಿತೀವಿ. ಈ 2 ಬಿಟ್ 0 ಅಂಡ್ 1 ನ ಬಿಟ್ಸ್. 2 ಬಿಟ್ ಅಂದ್ರೆ 2 ಆಫ್ 2 ಬಿಟ್ ಬೈನರಿ. ಓಕೆ, 2 ಆಫ್ 2 ಬಿಟ್ ಬೈನರಿ ಅಂದ್ರೆ ಈಗ ಅರ್ಥ ಆಗಿರ್ಬೇಕು ನಿಮಗೆ. ಇವೆರಡು ಬಿಟ್ 2 ಆಫ್ 2 ಬಿಟ್. ಓಕೆ, ಎ ಅನ್ನೋದು ಒಂದು ಬಿಟ್, ಬಿ ಅನ್ನೋದು ಒಂದು ಬಿಟ್. ಎ ನಲ್ಲಿ 0 ಅಂಡ್ 1 ಬರುತ್ತೆ, ಬಿ ನಲ್ಲಿ 0 ಅಂಡ್ 1 ಅಂತ ಬರುತ್ತೆ. ಸೊ ಹಾಗಾಗಿ 2 ಆಫ್ 2 ಬಿಟ್ ಬೈನರಿ ನಂಬರ್ಸ್ ಅಂತ ಕರೀತಾರೆ. ಸೊ ಇನ್ ದಟ್ ಕೇಸ್ ಆಕ್ಚುಲಿ ಫುಲ್ ಆಡರ್ ಅಂತ ಕೊಟ್ಟಾಗ ಇದು ಆಕ್ಚುಲಿ ನಾನು ಹಾಫ್ ಆಡರ್ ತೋರಿಸಿದ್ದೀನಿ. ಸೊ ಫುಲ್ ಆಡರ್ ಕೇಸಲ್ಲಿ ಸೀನ್ ಅಂತಾನು ಬರುತ್ತೆ. ಸೊ 2 ಆಫ್ 2 ಬಿಟ್ ಬೈನರಿ, 2 ಬಿಟ್ numbers 2 bit numbers and one carry input. And one carry bit idunu barutte. So this one is the wrong answer, so this has to be the right answer. Okay, let us see key answers. On the process of boring a groove or a large hole at a fixed distance from the end of the hole is called counter boring. Okay, and when a body is subjected to some external forces, if there is some decrease in the length of the body, then the ratio of decrease of length of the body to the original length is known as compressive strain. The ratio of shear stress to the shear strain is called rigidity modulus. Due to slip of the belt, the velocity ratio of the belt ratio ಏನಾಗುತ್ತೆ, decrease ಆಗುತ್ತೆ. And in the equation PV constant ಇದ್ದಾಗ C ಅಂತ ಇದ್ರೆ, if the value of n is equals to 0 ಇದೆ, PV ಬಂದ್ಬಿಟ್ಟು ಏನಾಗುತ್ತೆ 1 ಅಂತ ಆಗುತ್ತೆ. Then the process is called isothermal process ಅಂತ ಕರಿತೀವಿ. The absolute pressure of air at the outlet of the compressor is called discharge pressure. ಏನಂತ ಕರಿತೀವಿ ಇದನ್ನ, discharge pressure ಅಂತ ಕರಿತೀವಿ. Absolute pressure of air at the outlet of a compressor is called discharge pressure. The capacity of compressor ನ ಯಾವ್ದ್ರಲ್ಲಿ ಮೆಜರ್ ಮಾಡ್ತೀವಿ, ಇನ್ ಮೀಟರ್ ಕ್ಯೂಬ್ ಪರ್ ಮಿನಿಟ್ ಅಲ್ಲೇ ಮೆಜರ್ ಮಾಡ್ತೀವಿ. ಓಕೆ, ಏರ್ ನ ಪಂಪ್ ಮಾಡುತ್ತೆ, ಸೊ ಹಾಗಾಗಿ ಮೀಟರ್ ಕ್ಯೂಬ್ ಪರ್ ಮಿನಿಟ್ ಅಂತ ಕರಿತೀವಿ. In pipeline, the total energy line lies over the hydraulic gradient line by an amount equal to the dash and the pressure head. The actual head against which a centrifugal pump has to work is called manometric head. Which of the following pump is generally used to pump highly viscous fluid, and thus it's a screw pump. The type of organization preferred for a steel industry ಅಂತಂದ್ರೆ ಲೈನ್. ಫಸ್ಟ್ ಲೈನ್ ಯಾವ ಲೈನ್ ಅಂತ ಕರಿತೀವಿ, ಲೈನ್ 1 ಲೈನ್ 2 ಆದ್ಮೇಲೆ ಇದ್ರ ಕೆಳಗಡೆ ಸ್ಟಾಫ್ ಬರ್ತಾರೆ. ಸ್ಟಾಫ್ ಕೆಳಗಡೆ ಫಂಕ್ಷನ್ಸ್ ಬರ್ತವೆ. ಏನೇನ್ ಫಂಕ್ಷನ್, ಒಂದು ಇಂಜಿನಿಯರಿಂಗ್ ಫಂಕ್ಷನ್, ಸರ್ವಿಸ್ ಫಂಕ್ಷನ್, ಆಪರೇಷನಲ್ ಫಂಕ್ಷನ್, ಮತ್ತೆ ಕ್ವಾಲಿಟಿ ಫಂಕ್ಷನ್ಸ್, ಮತ್ತೆ SCM, ಈ ತರ ವೇರಿಯಸ್ ಫಂಕ್ಷನ್ಸ್ ಬರ್ತವೆ. ಓಕೆ, ಪ್ರತಿ ಲೈನ್ಗೂ ಒಂದೊಂದು ಇರುತ್ತೆ. ಓಕೆ, ಸೊ ಲೈನ್, ಸ್ಟಾಫ್ ಅಂಡ್ ಫಂಕ್ಷನಲ್ organization is the type of organization preferred for steel industry. The purpose of material due to which it breaks with little permanent distortion is called brittleness. Okay, and which of the following is not a mineral of copper ore ಅಂತಂದ್ರೆ duralumin. Okay, duralumin is the not the copper ore. Azurite, malachite,
and copper glans ಅನ್ನೋದು at the ores. And the heat treatment process used for softening hardened steel ಅಂತಂದ್ರೆ ಅದನ್ನ annealing ಅಂತ ಕರಿತೀವಿ. And the thermosetting plastics are those materials which do not become hard with the application of heat and pressure. So guys, ಇಷ್ಟರ ತನಕ ನಾವೇನ್ ಕವರ್ ಮಾಡಿದೀವಿ, these all things have been covered in our syllabus. ಎಲ್ಲಾನು ನಮ್ಮ ಸಿಲೆಬಸ್ ಅಲ್ಲಿ ಕವರ್ ಆಗಿದೆ. ಅಂದ್ರೆ ನಾವೇನ್ ಕ್ಲಾಸ್ ತಗೊಂಡಿದ್ವಿ ಫ್ರಮ್ ಎಸ್ ಎಸ್ ಅಕಾಡೆಮಿ and from the videos what we have prepared and the MCQs what we have given to our students. So ಇದರಲ್ಲಿ most of the questions like 90 to 95% has been covered. So it's my wishes for those who are having HK region ಇದೆ ಅವರು ಕೋರ್ಸ್ ಕಡೆ ಗಮನ ಕೊಡಿ. ಇಫ್ ಯು ವಾಂಟ್ ಟು ಕಾಂಟ್ಯಾಕ್ಟ್ ಅಸ್ ಫಾರ್ ಮೋರ್ ಡೀಟೇಲ್ಸ್, ಅಂದ್ರೆ ಹೆಚ್ ಕೆ ರೀಜನ್ಗೆ ಇನ್ನು ಪ್ರಿಪ್ರೇಷನ್ಗೆ ಯಾರ್ಯಾರು ಮಾಡ್ಬೇಕಂತಿದ್ದೀರಾ, ಇನ್ನು ಮೋರ್ ಡೀಟೇಲ್ಸ್ ಬೇಕು ಅಂತಂದ್ರೆ ಕೋರ್ಸ್ನ ಏನಾರು ತಗೋಬೇಕಂತಿದ್ದೀರಾ, ಇಂಟ್ರೆಸ್ಟೆಡ್ ಇದ್ದೀರಿ ಅಂತಂದ್ರೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಟು ದ ಬಿಲೋ ನಂಬರ್ಸ್. ಓಕೆ, 99 ಸೊ 9964600913 ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು 8431184401. So any of these two numbers you can contact for purchasing of the syllabus, means syllabus and the recorded video sessions ಆಗಿರ್ಬೋದು or MCQs or both ಬೇಕಂದ್ರೆ both ತಗೊಳ್ಳಿ. It helps a lot for cracking the exam for train operator and maintenance systems. Okay, train operator and maintenance systems both ಗೆ I suggest, I wish you all the best guys. ಇನ್ನು ಚೆನ್ನಾಗಿ ಮಾಡಿ ಎಕ್ಸಾಮ್ನ. ನೆಕ್ಸ್ಟ್ ಇನ್ನು ಹೆಚ್ಚಿಗೆ ಹೆಚ್ಚಿಗೆನ ಚೆನ್ನಾಗಿ ಮಾಡಿ. ಈಗ ತನಕ ನಾನ್ ಹೆಚ್ಚಿಗೆದವ್ರು ಏನೇನು ಬರೆದಿದ್ದಾರೆ, ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ದ ಎಕ್ಸಾಮಿನೇಷನ್ ಸೆಲೆಕ್ಷನ್ ಪಾಯಿಂಟ್ ಆಫ್ ವ್ಯೂ ಅಂಡ್ ನಥಿಂಗ್ ಎಲ್ಸ್. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸ್ಪ್ರೆಡ್ ಇಟ್ ಅಕ್ರಾಸ್ ಆಲ್ ಯುವರ್ ಫ್ರೆಂಡ್ಸ್ whoever is preparing not only for BMRCL exam, ಯಾವುದೇ ಥರ ಎಕ್ಸಾಮ್ ಇರ್ಬೋದು. ಜಸ್ಟ್ share it with your friends and I thank you for subscribing. ಲೈಕ್ ಮಾಡೋದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ for more information and I wish you all the best guys. Thank you and wish you a good day.